ಒಬ್ಬ ಲೇಖಕ ಆಗಬೇಕು ಅಂದ್ರೆ ಮೂಲಭೂತವಾಗಿ ಬೇಕಾದದ್ದು ಭಾಷೆ. ಪಾರಿಭಾಷಿಕ ಪದಗಳು, ಸೃಷ್ಟಿ, ಬಳಕೆ ಮತ್ತು ಲಿಪ್ಯಂತರಣ. ಯಾರಾದರೂ ವೈಜ್ಞಾನಿಕ ಲೇಖನವನ್ನ ಬರೀಬೇಕು, ಪುಸ್ತಕಗಳನ್ನ ಬರೀಬೇಕು ಅಂತ ಹೊರಟ್ರೆ ಅನಿವಾರ್ಯ ಶನಿ ನೆಸೆಸರಿ ಇವೆ ಪಾರಿಭಾಷಿಕ ಪದಗಳು. ಹಾಗಾಗಿ ಈ ಬಗ್ಗೆ ಒಂದು ಸಮಗ್ರ ತಿಳುವಳಿಕೆ ಲೇಖಕನಿಗೆ ಅಗತ್ಯವಾಗಿ ಇರಲೇಬೇಕು. ಮೊದಲಿಗೆ ಪಾರಿಭಾಷಿಕ ಪದ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಅರ್ಥದೊಡನೆ ಪ್ರಯೋಗವಾಗುವ ಪದವನ್ನ ಪಾರಿಭಾಷಿಕ ಪದ ಅಂತ ಹೇಳ್ತೇವೆ. ಕೆಲವು ಉದಾಹರಣೆಗಳ ಮೂಲಕ ಮನದಟ್ಟು ಮಾಡಿಕೊಳ್ಳೋಕೆ ಪ್ರಯತ್ನ ಪಡೋಣ. ಕಾನೂನು ವಿಜ್ಞಾನದಲ್ಲಿ ಅಫಿಡವಿಟ್ ಅಂತ ಒಂದು ಪದ ಬರುತ್ತೆ. ಇದು ಜನಸಾಮಾನ್ಯರಿಗೆ ಥಟ್ಟಂತ ಅರ್ಥ ಆಗದೇ ಇರುವಂತಹ ಪದ. ಹಾಗಂದ್ರೆ ಏನು? ರಿಟರ್ನ್ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ಓತ್. ಈ ಮಾಹಿತಿ ನಿಮಗೆ ಗೊತ್ತಿದ್ರೆ ಮಾತ್ರ ಕನ್ನಡದಲ್ಲಿ ಶಪಥ ಪತ್ರ ಅಂತ ನಾವು ಹೇಳಬಹುದು. ಅದೇ ಕಾನೂನು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ಜುಡಿಕೇಶನ್ ಅಂತ ಒಂದು ಶಬ್ದ ಇದೆ. ಥಟ್ಟಂತ ಅರ್ಥವಾಗೋದು. ಇದರ ವಿವರಣೆ ಏನಿದೆ, ಎ ಡಿಸಿಷನ್ ಆರ್ ಸೆಂಟೆನ್ಸ್ ಇಂಪೋಸ್ಡ್ ಬೈ ಎ ಜಡ್ಜ್. ಇದನ್ನ ನಾವು ನ್ಯಾಯ ನಿರ್ಣಯ ಅಂತ ಕನ್ನಡದಲ್ಲಿ ಹೇಳಬಹುದು. ಭಾಷಾ ವಿಜ್ಞಾನಕ್ಕೆ ಬಂತು ಅಂದ್ರೆ ಫೋನೆಟಿಕ್ಸ್ ಅನ್ನೋ ಶಬ್ದವನ್ನ ಬಳಸ್ತೇವೆ. ಇಟ್ ಈಸ್ ದ ಸ್ಟಡಿ ಆಫ್ ಸೌಂಡ್ಸ್ ಆಫ್ ದ ಸ್ಪೋಕನ್ ಲ್ಯಾಂಗ್ವೇಜ್. ಆ ಅರ್ಥ ನಮಗೆ ಗೊತ್ತಿದ್ರೆ ಕನ್ನಡದಲ್ಲಿ ಧ್ವನಿ ವಿಜ್ಞಾನ ಅಂತ ನಾವು ಒಂದು ಸಮಶಬ್ದವನ್ನ ರೂಪಿಸಬಹುದು. ಫೋನೀಮ್ ಅನ್ನೋ ಒಂದು ಶಬ್ದ ಇದೆ. ಇದನ್ನ ಕನ್ನಡಕ್ಕೆ ತರಬೇಕಾದ್ರೆ ಫೋನೀಮ್ ಇಸ್ ದಿ ಸ್ಮಾಲೆಸ್ಟ್ ಸೌಂಡ್ ಆಫ್ ಎ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಇದನ್ನ ಧ್ವನಿಮ ಅನ್ನೋ ಶಬ್ದದ ಮೂಲಕ ಗುರುತಿಸ್ತೇವೆ. ಇನ್ನು ಬೌದ್ಧ ಧರ್ಮಕ್ಕೆ ಬಂದ್ರು ಅಲ್ಲೂ ಸಹ ಅನೇಕ ಪಾರಿಭಾಷಿಕ ಪದಗಳು ಉಂಟು. ಬುದ್ಧ ನಮಗೆಲ್ಲ ಅರ್ಥ ಗೊತ್ತಿದೆ ಅಂತ ಭಾವಿಸ್ತೇವೆ. ದ ಎನ್ಲೈಟೆಂಡ್ ಒನ್ ಅಂತ ಇಂಗ್ಲಿಷ್ ಅಲ್ಲಿ ವಿವರಣೆ ಕೊಡ್ತಾರೆ. ಕನ್ನಡದಲ್ಲಿ ಸಮಪದವನ್ನ ಬುದ್ಧ ಅಂತಲೇ ಬಳಸ್ತಾ ಬಂದ್ಬಿಟ್ಟಿದ್ದೇವೆ. ಇದು ಬಹಳ ಮುಖ್ಯವಾದಂತ ವಿಚಾರ. ಬೋಧಿಸತ್ವ, ಬುದ್ಧನಿಗೂ ಬೋಧಿಸತ್ವಕ್ಕೂ ಅನೇಕ ಜನಕ್ಕೆ ವ್ಯತ್ಯಾಸ ಗೊತ್ತಿರಲ್ಲ. ಎ ಫ್ಯೂಚರ್ ಬುದ್ಧನ ಬೋಧಿಸತ್ವ ಅಂತ ಕರೀತಾರೆ. ಮೋಕ್ಷಕ್ಕೆ ಕಾರಣವಾದ ಜ್ಞಾನವನ್ನು ಪಡೆಯಲು ಯೋಗ್ಯತೆ ಉಳ್ಳುವ ವ್ಯಕ್ತಿ ಯಾರಿದ್ದಾನೆ ಆತ ಬೋಧಿಸತ್ವ ಅಂತ ಕರೆಸ್ಕೊಳ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಅರ್ಥವಾಗುವ ವಿಚಾರ ಅಂದ್ರೆ, ಯಾವ ಒಂದು ಶಾಸ್ತ್ರಕ್ಕೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಲೇಖನವನ್ನ ಬರೆಯೋಕೆ ಹೋಗ್ತೇವೋ ಆ ಒಂದು ವಿಜ್ಞಾನದ ಸಮಗ್ರ ಪರಿಚಯ ನಮಗೆ ಇರಬೇಕಾಗುತ್ತೆ. ಇಲ್ಲದೆ ಲೇಖನಗಳನ್ನ ಬರೆಯೋದು ಬಹಳ ಕಷ್ಟ. ಭಾಷಾ ಪದಗಳಿವೆ. ಅವುಗಳನ್ನ 3 ರೀತಿ ವರ್ಗೀಕರಿಸಬಹುದು. ಆಡು ಭಾಷಾ ಪದಗಳು, ಸಾಹಿತ್ಯಿಕ ಪದಗಳು, ಪಾರಿಭಾಷಿಕ ಪದಗಳು. ಈ ಮೊದಲ 2 ಪದಗಳ ತಂಟೆಗೆ ಹೋಗೋದಿಲ್ಲ ಸದ್ಯಕ್ಕೆ. 3ನೆಯದಾದ ಪಾರಿಭಾಷಿಕ ಪದಗಳ ಬಗ್ಗೆ ಒಂದಷ್ಟು ನೋಡೋಣ. ಪಾರಿಭಾಷಿಕ ಪದಗಳು ಅಂದ್ರೆ ಏನು? ಅವುಗಳ ಮುಖ್ಯ ಲಕ್ಷಣಗಳನ್ನ ನಾವು ತಿಳ್ಕೋಬೇಕಾಗುತ್ತೆ. ಪಾರಿಭಾಷಿಕ ಪದಗಳ ಮುಖ್ಯ ಲಕ್ಷಣ ಅಂತ ಹೇಳ್ತಂದ್ರೆ, ಮೊದಲನೇದು ಅರ್ಥ ನಿಷ್ಕೃಷ್ಟತೆ, ಎರಡನೆಯದು ನಿಖರ ಕಾಗುಣಿತ ಹಾಗೂ ಉಚ್ಚಾರ, ಮೂರನೆಯದು ಬಹುಶಾಸ್ತ್ರ ಸಂಬಂಧಿ ಪಾರಿಭಾಷಿಕ ಪದಗಳು. ಈ 3 ವಿಚಾರಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಅರ್ಥ ನಿಷ್ಕೃಷ್ಟತೆ, ಒಂದು ಪಾರಿಭಾಷಿಕ ಪದಕ್ಕೆ ಒಂದೇ ಒಂದು ಪೂರ್ವ ನಿರ್ಧರಿತ ಅರ್ಥ ಇರಬೇಕಾಗುತ್ತೆ. ಏನು ಹಾಗಂದ್ರೆ, ಪಾರಿಭಾಷಿಕ ಪದಕ್ಕೂ ಭಾಷಾ ಪದಕ್ಕೂ ಏನು ವ್ಯತ್ಯಾಸ ಅಂತ ಕೇಳೋದಾದ್ರೆ, ಈ ಭಾಷಾ ಪದದ ಅರ್ಥವನ್ನ ಹಿಂಜೋಕೆ ಅವಕಾಶ ಇದೆ. ಪಾರಿಭಾಷಿಕ ಪದದ ಅರ್ಥವನ್ನ ಹಿಂಜಲಿಕ್ಕೆ ಸಾಧ್ಯ ಇಲ್ಲ. ಹಿಂಜೋದು ಅಂದ್ರೆ ಏನು ಅದನ್ನ ತಿಳ್ಕೋಬೇಕಾಗುತ್ತೆ. ಜೆ ಆರ್ ಲಕ್ಷ್ಮಣರಾವ್ ಅವರು ಒಂದು ಉದಾಹರಣೆ ಕೊಟ್ಟು ನನಗೆ
ಮನದಟ್ಟು ಮಾಡಿದ್ರು. ಹಿಂಜುವುದು ಅಂದ್ರೆ ಏನು ಅಂತ ಅದೇ ಉದಾಹರಣೆಯನ್ನ ಇಲ್ಲಿ ಬಳಸ್ತಾ ಇದ್ದೇನೆ. ಅಕ್ಸೆಪ್ಟ್ ಅಂತ ಒಂದು ಪದ ಇದೆ ಇಂಗ್ಲಿಷ್ ಅಲ್ಲಿ. ಅದನ್ನ ಬೇರೆ ವಾಕ್ಯಗಳಲ್ಲಿ ಬಳಸಿದಾಗ ಅದರ ಅರ್ಥ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ. ಐ ಅಕ್ಸೆಪ್ಟೆಡ್ ದ ಗಿಫ್ಟ್ ಅಂತ ಹೇಳ್ತಂದ್ರೆ ಇಲ್ಲಿ ಅಕ್ಸೆಪ್ಟೆಡ್ ಅಂದ್ರೆ ರಿಸೀವ್ಡ್ ಅನ್ನೋ ಅರ್ಥ ಬರುತ್ತೆ. ಐ ಅಕ್ಸೆಪ್ಟೆಡ್ ಎ ಲೋ ಸ್ಯಾಲರಿ ಅನ್ನೋ ಒಂದು ವಾಕ್ಯದಲ್ಲಿ ಅಕ್ಸೆಪ್ಟೆಡ್ ಅಂದ್ರೆ ಅಗ್ರಿ ಟು ರಿಸೀವ್ ಅನ್ನೋ ಅರ್ಥ ಬರುತ್ತೆ. ಹಾಗೇನೆ ಐ ಅಕ್ಸೆಪ್ಟೆಡ್ ಮೈ ಮಿಸ್ಟೇಕ್ ಅಂದ್ರೆ ಇಲ್ಲಿ ಅಡ್ಮಿಟೆಡ್ ಅನ್ನೋ ಅರ್ಥ ಬರುತ್ತೆ. ಹಾಗೆಯೇ ದ ಮೇಲ್ ಅಕ್ಸೆಪ್ಟೆಡ್ ದಿ ಹಾರ್ಸ್ ಅಂತ ಹೇಳ್ತಂದ್ರೆ ಇಲ್ಲಿ ಅಕ್ಸೆಪ್ಟೆಡ್ ಎನ್ನುವ ಶಬ್ದದ ಅರ್ಥ ಇಂಟರ್ಕೋರ್ಸ್ ಅಂತ ಬರುತ್ತೆ. ಹೀಗೆ ಅಕ್ಸೆಪ್ಟ್ ಅನ್ನೋ ಶಬ್ದವನ್ನ ಸಂದರ್ಭಕ್ಕೆ ತಕ್ಕ ಹಾಗೆ, ವಾಕ್ಯಕ್ಕೆ ತಕ್ಕ ಹಾಗೆ ಹಿಂಜೋದಿಕ್ಕೆ ಸಾಧ್ಯವಿದೆ. ಸಾಮಾನ್ಯವಾಗಿ ಎಲ್ಲಾ ಭಾಷಾ ಶಬ್ದಗಳಿಗೂ ಈ ಒಂದು ಗುಣಲಕ್ಷಣ ಉಂಟು. ಆದ್ರೆ ಯಾವುದನ್ನ ನಾವು ಪಾರಿಭಾಷಿಕ ಶಬ್ದ ಅಂತ ಕರೀತೇವೋ ಈ ಹಿಂಜುವ ಗುಣ ಅದಕ್ಕೆ ಇರಲೇಬಾರದು. ಇದೊಂದು ಕಡ್ಡಾಯ ನಿಯಮ. ಒಂದು ಪಾರಿಭಾಷಿಕ ಶಬ್ದಕ್ಕೆ ಒಂದೇ ಒಂದು ಪೂರ್ವ ನಿರ್ಧರಿತ ಅರ್ಥ ಇರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೀವಿ. ಎರಡನೆಯದು ನಿಖರ ಕಾಗುಣಿತ ಪಾರಿಭಾಷಿಕ ಪದಕ್ಕೆ ಇರಬೇಕು. ಭಾಷಾ ಪದವನ್ನ ತಗೊಂಡ್ರೆ, ಸಾಹಿತ್ಯಿಕ ಪದಗಳನ್ನ ತಗೊಂಡ್ರೆ ಛಂದಸ್ಸಿಗೆ ಅನುಗುಣವಾಗಿ ಅವುಗಳ ಕಾಗುಣಿತ ಮತ್ತು ಉಚ್ಚಾರಣೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಕಲಂಕ ಅಂತಲೂ ಬಳಸ್ತಾರೆ, ಕಳಂಕ ಅಂತಲೂ ಬಳಸ್ತಾರೆ. ಉಚ್ಚಾರಣೆಯೂ ಬೇರೆ, ಕಾಗುಣಿತವೂ ಬೇರೆ. ಕದಲಿ, ಕದಳಿ ಸಂಸ್ಕೃತ ಮೂಲದಿಂದ ಬರೀಬೇಕಾದ್ರೆ ಕದಲಿ. ಕನ್ನಡ ಅಚ್ಚ ಕನ್ನಡ ಶಬ್ದ ಬೇಕು ಅಂದ್ರೆ ಕದಳಿ. ತೀನೀಕು, ತೀನೂಕು. ಆದರೆ ವಿಜ್ಞಾನ ಪದಗಳು ಹೀಗೆ ಬಂದಾಗ ಕಾಗುಣಿತ ಮತ್ತು ಉಚ್ಚಾರ ಎಂದೆಂದಿಗೂ ಬದಲಾಗಲು ಅದು ಏಕರೂಪವಾಗಿ ಇರುತ್ತೆ. ಕಬ್ಬಿಣ ಅಂದ್ರೆ ಆ ಕಬ್ಬಿಣವನ್ನೇ ಹಿಂಜಲಿಕ್ಕೆ ಸಾಧ್ಯವಿಲ್ಲ. ಉಷ್ಣತೆ, ಜಠರ, ವ್ಯವಕಲನ, ಭೂಗರ್ಭ, ಪರಮಾಣು, ಸಾಪೇಕ್ಷ ಸಿದ್ಧಾಂತ ಇವೆಲ್ಲ ನಿಖರವಾದ ಕಾಗುಣಿತ, ನಿಖರವಾದ ಉಚ್ಚಾರಣೆಯನ್ನು ಒಳಗೊಂಡಂತ ಶಬ್ದಗಳು ಇವೆ. ವಿಜ್ಞಾನದಲ್ಲಿ ಒಂದು ಸಮಸ್ಯೆ ಬರುತ್ತೆ. ಹಿಂದೆ ಇದ್ದಂತ ಸಮಸ್ಯೆ ಇವತ್ತಿಗೂ ಸಹ ಮುಂದುವರಿತಾ ಇದೆ. ಭೌತ ವಿಜ್ಞಾನದಲ್ಲಿ ಏನ್ ಕೆಲಸ ನಡೀತಾ ಇದೆ ಅನ್ನೋದು ರಸಾಯನ ವಿಜ್ಞಾನದವರಿಗೆ ಗೊತ್ತಿರಲ್ಲ. ರಸಾಯನ ವಿಜ್ಞಾನದಲ್ಲಿ ನಡೆಯುವ ಕೆಲಸ ವೈದ್ಯಕೀಯದವರಿಗೆ ಗೊತ್ತಿರಲ್ಲ. ಜೀವ ವಿಜ್ಞಾನಿಗಳಿಗೆ ಗೊತ್ತಿರಲ್ಲ. ಹಾಗಾಗಿ ಕೆಲವು ಗೊಂದಲಗಳು ಆಗಿಬಿಟ್ಟಿವೆ. ಹಾಗಾಗಿ ಆ ರೀತಿಯ ಶಬ್ದಗಳನ್ನ ಕನ್ನಡಕ್ಕೆ ತರಬೇಕಾದ್ರೆ ಎಚ್ಚರಿಕೆಯಿಂದ ಕೇಳಬೇಕಾಗುತ್ತೆ. ಕೆಲವು ಪದಗಳನ್ನ ಕೊಡ್ತಾ ಇದ್ದೇನೆ. ಬೀಟ್ ಅನ್ನೋ ಒಂದು ಶಬ್ದ ನಮ್ಗೆ ಗೊತ್ತಿರುವಂತದ್ದು. ಭೌತ ವಿಜ್ಞಾನದಲ್ಲಿ ಬೀಟ್ ಅನ್ನೋದಕ್ಕೆ ಕನ್ನಡದಲ್ಲಿ ತಾಳ ಅಂತ ಹೇಳಿದ್ರೆ, ವೈದ್ಯ ವಿಜ್ಞಾನಕ್ಕೆ ಬಂದಾಗ ಅದೇ ಬೀಟ್ ಇಲ್ಲಿ ಮಿಡಿತ ಅಂತ ಬದಲಾವಣೆ ಆಗುತ್ತೆ. ಹಾಗಾಗಿ ಬೀಟ್ ಅನ್ನೋ ಶಬ್ದವನ್ನ ನಿಮ್ಮ ವಾಕ್ಯದಲ್ಲಿ ಪ್ರಯೋಗಿಸ್ಬೇಕಾದ್ರೆ ಯಾವ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬರೀತಾ ಇದ್ದೀರಿ ಅನ್ನೋ ಸ್ಪಷ್ಟ ಪರಿಕಲ್ಪನೆ ಇದ್ದು, ಆ ವಿಜ್ಞಾನದಲ್ಲಿ ಬೀಟ್ ಅನ್ನೋ ಶಬ್ದದ ಅರ್ಥ ಏನು, ಯಾವ ಸಮಶಬ್ದವನ್ನ ರೂಪಿಸಿದರೆ ಆ ಅರ್ಥ ಕನ್ನಡದಲ್ಲಿ ತರಬಹುದು, ಈ ವಿಷಯ ಜ್ಞಾನ ಆಳವಾಗಿ ತಮಗೆ ಗೊತ್ತಿರಬೇಕಾಗುತ್ತೆ. ಪಲ್ಸ್ ಅಂತ ನಾವು ಹೇಳ್ತೇವೆ. ಪಲ್ಸ್ ಅಂತ ಹೇಳ್ತಂದ್ರೆ ಸ್ಪಂದ ಭೌತ ವಿಜ್ಞಾನದಲ್ಲಿ, ಬೇಳೆ ಕೃಷಿ ವಿಜ್ಞಾನದಲ್ಲಿ, ಹಾಗೆಯೇ ನಾಡಿ ವೈದ್ಯ ವಿಜ್ಞಾನದಲ್ಲಿ. ಒಂದೇ ಶಬ್ದ ಹೇಗೆ ವಿಜ್ಞಾನಕ್ಕೆ ಅನುಗುಣವಾಗಿ ಅರ್ಥವನ್ನ ಬದಲಿಸ್ತಾ ಹೋಗುತ್ತೆ. ಬಾಯಿಲ್ ಅಂತ ಒಂದು ಶಬ್ದ ಇದೆ. ಇದನ್ನ ಕುದಿ ಅಂತ ಭೌತ ವಿಜ್ಞಾನದಲ್ಲಿ ಹೇಳಿದರೆ, ಕುರು ಕೀವು ತುಂಬಿದ ಗುಳ್ಳೆ ಅನ್ನೋ ಅರ್ಥದಲ್ಲಿ ವೈದ್ಯ ವಿಜ್ಞಾನದಲ್ಲಿ ನಾವು ಬಳಸ್ತೇವೆ. ಹಾಗೇನೆ ಡಯಾಫ್ರಮ್ ಅನ್ನೋ ಒಂದು ಶಬ್ದ ಇದೆ. ಬಿಲ್ಲೆ ತಂತ್ರವಿಜ್ಞಾನದಲ್ಲಿ ಹೇಳ್ತೇವೆ. ವಪೆ ವೈದ್ಯ ವಿಜ್ಞಾನದಲ್ಲಿ ಬಳಸುವಂತಹ ಶಬ್ದ. ಹಾಗಾಗಿ ಬಿಲ್ಲೆ ಮತ್ತು ವಪೆ ಈ ಶಬ್ದಗಳು ಅದಲು ಬದಲು ಆಗಬಾರದು.
ವಪೆ ಅನ್ನೋ ಶಬ್ದದ ಅರ್ಥ ಗೊತ್ತಿದ್ರೆ ಮಾತ್ರ ನೀವು ಬಳಸಲಿಕ್ಕೆ ಸಾಧ್ಯ. ಅದು ಬಿಲ್ಲೆಯ ಹಾಗೆ ಇದೆ ಡಯಾಫ್ರಮ್ ಅಂತ ಹೇಳಿ ಕನ್ನಡದಲ್ಲಿ ಅದನ್ನ ಬಿಲ್ಲೆ ಅಂತ ಏನಾದ್ರೂ ಬಳಸಿದ್ರೆ ಅದು ಆಭಾಸವಾಗುತ್ತೆ. ಫೇಸಿಸ್ ಅಂತ ಹೇಳ್ತೇವೆ. ಶಿಲಾಲಕ್ಷಣ ಅನ್ನೋದು ಭೂ ವಿಜ್ಞಾನದಲ್ಲಿ ಅರ್ಥವನ್ನ ಕೊಟ್ರೆ, ಮುಖ ಲಕ್ಷಣ ವೈದ್ಯ ವಿಜ್ಞಾನದಲ್ಲಿ. ಉದಾಹರಣೆಗೆ ಒಂದು ಮಂಗೋಲಿಸಂ ಇರ್ತಕ್ಕಂಥ ಮಗು ಇದೆ ಅಂದ್ರೆ ಆ ಮಂಗೋಲಿಸಂ ಮಗುವನ್ನ, ಆ ಮುಖ ಲಕ್ಷಣವನ್ನ ನೋಡ್ತಾ ಇದ್ದಾಗಲೇ ಇದು ಮಂಗೋಲಿಸಂ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಅದನ್ನ ನಾವು ಫೇಸಿಸ್ ಅಂತ ನಾವು ಹೇಳ್ತೇವೆ. ಆದ್ರೆ ಭೂವಿಜ್ಞಾನಕ್ಕೆ ಬಂತು ಅಂದ್ರೆ ಇದು ಸಂಪೂರ್ಣ ಭಿನ್ನ ಅರ್ಥವನ್ನ ಕೊಡುತ್ತೆ. ಆರ್ಬಿಟ್ ಅಂತ ಹೇಳ್ತೇವೆ, ಕಕ್ಷೆ ಖಗೋಳ ವಿಜ್ಞಾನದಲ್ಲಿ. ಆದ್ರೆ ವೈದ್ಯ ವಿಜ್ಞಾನಕ್ಕೆ ಬಂದ್ರೆ ಕಣ್ಣು ಕೊಡಿ, ಈ ಮೂಳೆಗಳ ಒಂದು ಗೂಡು ಏನಿದೆ ಅದನ್ನ ಆರ್ಬಿಟ್ ಅಂತ ಹೇಳ್ತೇವೆ. ಅಂದ್ರೆ ಲೇಖನಗಳನ್ನ ಬರೀಬೇಕಾದ್ರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರೀತಾ ಇದ್ದೀವಿ ಅದರ ಬಗ್ಗೆ ಆಳವಾದ ಜ್ಞಾನ ಇರಬೇಕು. ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಇರುವ ಹಾಗೆ, ಆ ತಜ್ಞ ಭಾಷೆಯ ಮೇಲೆ, ವಿಚಾರದ ಮೇಲೆ ಹಿಡಿತ ಇರುವ ಹಾಗೆ ಕನ್ನಡ ಭಾಷೆಯ ಮೇಲೂ ಸಹ ನಿಮಗೆ ಹಿಡಿತ ಇರಬೇಕು. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ತಾವು ಸದಾಕಾಲ ಗಮನದಲ್ಲಿ ಇಟ್ಕೋಬೇಕು. ಡಿಜಿಟ್ ಅಂತ ಒಂದು ಶಬ್ದ ಇದೆ. ಗಣಿತ ವಿಜ್ಞಾನದಲ್ಲಿ ಅಂಕಿ ಆದರೆ ವೈದ್ಯ ವಿಜ್ಞಾನದಲ್ಲಿ ಅದು ಬೆರಳು ಅಂತ ಅನ್ನಿಸ್ಕೊಳ್ಳುತ್ತೆ. ಕ್ಯಾಲ್ಕುಲಸ್ ಅಂತ ಹೇಳ್ತಂದ್ರೆ ಕಲನ ವಿಜ್ಞಾನ, ಗಣಿತ ವಿಜ್ಞಾನದಲ್ಲಿ ಕಲ್ಲು, ಮೂತ್ರಪಿಂಡದಲ್ಲಿ ಇರುವಂತಹ ಕಲ್ಲುಗಳು ಕ್ಯಾಲ್ಕುಲಸ್ ಅಂತ ನಾವು ಹೇಳ್ತೇವೆ. ಹಾಗಾಗಿ ಹೊಸ ಪದಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಬಹಳ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. DVG ಅವರು ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಇದನ್ನ ಮಾದರಿ ಮಾರ್ಗದರ್ಶನ ಅಂತ ಪರಿಗಣಿಸಿ ಆ ಒಂದು ಬೆಳಕಿನಲ್ಲಿ ನಮ್ಮದೇ ಆದ ಶಬ್ದಗಳನ್ನ ಸೃಜಿಸೋದಿಕ್ಕೆ ಪ್ರಯತ್ನಿಸಬಹುದು. DVG ಅವರು ಹೇಳ್ತಾರೆ, ಹೊಸ ಪದವನ್ನು ಕೇಳುತ್ತಿರುವಂತೆಯೇ ಅದರ ಅರ್ಥ ಹೊಳೆಯಬೇಕು. ಈ ಒಂದು ಹೊಸ ಪದವನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂದ್ರೆ ಕೇಳಿದ ಕೂಡಲೇ ಅದು ಅರ್ಥವನ್ನ ಬಿಟ್ಟುಕೊಡ್ಬೇಕು. ಎರಡನೇದು, ಪೂರ್ವ ನಿರ್ಧರಿತ ಒಂದೇ ಅರ್ಥ ಇರಬೇಕು ಆ ಹೊಸ ಶಬ್ದಕ್ಕೆ. ಹಿಂಜೋದಕ್ಕೆ ಅವಕಾಶ ಇರಬಾರ್ದು ಅಂತ DVG ಅವರು ಬಹಳ ಹಿಂದೆನೆ ಹೇಳಿದ್ದಾರೆ. ಮತ್ತೆ ಅದಕ್ಕೆ ನಿಖರ ಕಾಗುಣಿತ ಇರಬೇಕು, ಹಾಗೆಯೇ ನಿಖರ ಉಚ್ಚಾರಣೆ ಇರಬೇಕು. ಎರಡು ನಿಖರವಾಗಿರಬೇಕು ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಹಾಗೇನೆ ಪದಮೈತ್ರಿ ಅನ್ನೋದು ಬಹಳ ಮುಖ್ಯ. ಆ ಹೊಸ ಶಬ್ದ ವಿದೇಶೀಯವಾಗಿ ಕೇಳಬಾರದು, ಅಪರಿಚಿತವಾಗಿ ಕೇಳಬಾರದು. ಕನ್ನಡ ಭಾಷಾ ಜಾಯಮಾನ ಅನ್ನೋದು ಏನಿದೆ ಅದರಲ್ಲಿ ಸುಲಭವಾಗಿ ಬೆರೆತುಕೊಂಡು ಓದೋದಿಕ್ಕೆ, ಮಾತನಾಡೋದಿಕ್ಕೆ, ಹೇಳೋದಿಕ್ಕೆ ಅದು ಸರಾಗವಾಗಿ ಬರಬೇಕು. ಈ ಲಕ್ಷಣಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಹೊಸ ಪದವನ್ನ ಸೃಷ್ಟಿ ಮಾಡಿ ಅಂತ DVG ಅವರು ಹೇಳ್ತಾರೆ. ಅವರ ಈ ಒಂದು 4 ಮಾರ್ಗದರ್ಶನವನ್ನ 100ಕ್ಕೆ 100ರಷ್ಟು ಪರಿಪಾಲಿಸೋದು ಕಷ್ಟ ಆಗುತ್ತೆ. ಆದ್ರೆ ಇದನ್ನ ಮಾದರಿ ಅಂತ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ. ಟಂಕ ಸೂತ್ರಗಳು ಅಂತ ಹೇಳ್ತಾರೆ. ಟಂಕ ಅಂದ್ರೆ ಏನು? ನಾಣ್ಯವನ್ನ ಮುದ್ರಿಸ್ತೇವಲ್ವಾ, ಅದನ್ನ ಟಂಕ ಸಾಲೆ ಅಂತ ಕರಿತೇವೆ. ಇಲ್ಲಿ ನಾವು ನಾಣ್ಯಗಳನ್ನು ಮುದ್ರಿಸ್ತಾ ಇಲ್ಲ, ಶಬ್ದಗಳ ಹೊಸ ಹೊಸ ಶಬ್ದಗಳನ್ನ ರೂಪಿಸ್ತಾ ಇದ್ದೇವೆ. ಹಾಗಾಗಿ ಶಬ್ದಗಳ ರೂಪಿಸುವಿಕೆಯನ್ನ ಟಂಕ ಅನ್ನೋ ಶಬ್ದದಿಂದ ಸೂಚಿಸಿದ್ರೆ ಅಂತಹ ದೊಡ್ಡ ತಪ್ಪೇನು ಆಗಲ್ಲ. 12 ಟಂಕ ಸೂತ್ರಗಳಿವೆ. ನಮ್ಮ ಭಾರತ ಸರ್ಕಾರ ಕೆಲವು ವರ್ಷಗಳ ಹಿಂದೆ ವೈಜ್ಞಾನಿಕ ಹಾಗೂ ತಾಂತ್ರಿಕ ಶಬ್ದಾವಳಿ ಆಯೋಗವನ್ನ ರೂಪಿಸಿದೆ. ಇಡೀ ಭಾರತದಲ್ಲಿ ಭಾರತೀಯ ಭಾಷೆಗಳಲ್ಲಿ ಈ ವೈಜ್ಞಾನಿಕ ಪಾರಿಭಾಷಕ ಪದಗಳನ್ನ ಸ್ಥಳೀಯ ಭಾಷೆಗಳಿಗೆ ತರಬೇಕಾದರೆ ಒಂದು ಮಾರ್ಗದರ್ಶನ ನೀಡಿದ್ದೇವೆ ಅಂತ ಅವರು ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನವನ್ನ ನಿಮ್ಮ ಮುಂದೆ ಇಡ್ತೇನೆ. ಅವುಗಳಲ್ಲಿ ಎಷ್ಟನ್ನ ಒಪ್ಪಬಹುದು, ಎಷ್ಟನ್ನ ಬಿಡಬಹುದು, ಎಷ್ಟನ್ನ ಪರಿಷ್ಕರಿಸಿಕೊಳ್ಳಬಹುದು ಅದು ತಮಗೆ ಬಿಟ್ಟಂತ ವಿಚಾರ. ಅಂತಾರಾಷ್ಟ್ರೀಯ ವೈಜ್ಞಾನಿಕ ಶಬ್ದಗಳು, ಜನಪ್ರಿಯ ಪಾಶ್ಚಿಮಾತ್ಯ ವೈಜ್ಞಾನಿಕ ಶಬ್ದಗಳು, ಏಕರೂಪ ವೈಜ್ಞಾನಿಕ ಶಬ್ದಗಳು, ಗ್ರಾಮ್ಯ ಮತ್ತು ಸ್ಥಳೀಯ ಶಬ್ದಗಳು, ವೈಜ್ಞಾನಿಕ ಪದಗಳ ಪದವ್ಯಾಪ್ತಿ, ವಿಶೇಷ ಶಾಸ್ತ್ರೀಯ ಶಬ್ದಗಳು, ಎರವಲು ಹಾಗೂ ತದ್ಭವ ವೈಜ್ಞಾನಿಕ ಪದಗಳು,
ಆದ್ಯತಾ ವೈಜ್ಞಾನಿಕ ಪದಗಳು, ಅರಿಸಮಾಸಗಳಿಂದಾದ ವೈಜ್ಞಾನಿಕ ಪದಗಳು, ಕಡ್ಡಾಯ ಟಂಕಣಾರ್ಹ ವೈಜ್ಞಾನಿಕ ಶಬ್ದಗಳು, ವ್ಯುತ್ಪತ್ತಿ ಮೂಲ ಆಧಾರಿತ ವೈಜ್ಞಾನಿಕ ಪದಗಳು, ಅರ್ಥ ಪ್ರಾಶಸ್ತ್ಯ ಆಧಾರಿತ ವೈಜ್ಞಾನಿಕ ಪದಗಳು. ಹೀಗೆ 12 ಶೀರ್ಷಿಕೆಗಳಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ವೈಜ್ಞಾನಿಕ ಶಬ್ದಗಳ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಮೊದಲಿಗೆ ಅಂಕೆ ಸಂಖ್ಯೆಗಳ ಬಗ್ಗೆ ಒಂದಷ್ಟು ವಿಚಾರ. ಏನು ಹಾಗಂದ್ರೆ, ಅಂತಾರಾಷ್ಟ್ರೀಯ ಅಂಕೆ ಸಂಖ್ಯೆಗಳು ಅಂತ ಬಳಕೆಯಲ್ಲಿರೋದು ಈ ಇಂಡೋ ಅರಾಬಿಕ್ ಶಬ್ದಗಳು. ಇವನ್ನ ಕನ್ನಡದಲ್ಲಿ ಈ ಇಂಡೋ ಅರಾಬಿಕ್ ರೂಪದಲ್ಲೇ ಬರೆಯಬೇಕೆ ಅಥವಾ ಈ ರೀತಿ ಕನ್ನಡ ಅಂಕೆ ಸಂಖ್ಯೆಗಳಲ್ಲಿ ಬರೆಯಬೇಕೆ? ಇದು ಒಂದು ಪ್ರಶ್ನೆ. ಆಯೋಗ ಹೇಳುತ್ತೆ ಇಂಡೋ ಅರಾಬಿಕ್ ಅಂಕೆಗಳನ್ನ ಬಳಸಿ ಅಂತ. ಆದ್ರೆ ನಮ್ಮ ಲೇಖಕರು ಹೇಳ್ತಾರೆ, ಯಾಕೆ ನಾವು ಕನ್ನಡ ಅಂಕೆಗಳನ್ನ ಬಿಡಬೇಕು, ನಾವು ಕನ್ನಡ ಅಂಕೆಗಳನ್ನೇ ಬಳಸ್ತೇವೆ ಅಂತ ಲೇಖಕರ ಅಭಿಮತ. ಈ ಬಗ್ಗೆ ತಾವು ಆಲೋಚನೆ ಮಾಡಬಹುದು. ಸಂಖ್ಯಾವಾಚಕಗಳು ವಿಶೇಷವಾದದ್ದು. ಇಲ್ಲಿ 10,000ದವರೆಗೆ ಏನು ಗೊಂದಲ ಇಲ್ಲ. 1, 2, 3, 10, 100, 200, 300, 500, 900 ತೊಂದರೆ ಇಲ್ಲ. ಆದ್ರೆ ಒಂದು ಸಲ 10,000 ಬಂತು ಅಂದ್ರೆ ಸಣ್ಣ ಗೊಂದಲ ಆರಂಭವಾಗುತ್ತೆ. ಈ ಸಂಖ್ಯಾವಾಚಕಗಳು ಅಂತ ಬಂದಾಗ ಸಂಸ್ಕೃತದ ಸಂಖ್ಯಾವಾಚಕಗಳು ನಮ್ಮಲ್ಲಿ ಉಂಟು, ಕನ್ನಡದ್ದು ಉಂಟು, ಅಮೆರಿಕನ್ ಉಂಟು, ಬ್ರಿಟನ್ ಉಂಟು. ನೋಡೋಣ. 10⁴ ಅಂತ ಹೇಳ್ತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಅದನ್ನ ಆಯುತ ಅಂತಾರೆ. ಕನ್ನಡದಲ್ಲಿ 10,000 ಅಂಕೆಗಳಲ್ಲಿ ಮತ್ತು ಅಕ್ಷರಗಳಲ್ಲಿ ಹೇಗೆ ಬರೆಯೋದು? 10,000. ಏನು ಗೊಂದಲ ಇಲ್ಲ. ಲಕ್ಷ ನೋಡಿ, ಕನ್ನಡದಲ್ಲಿ ನಾವು ಸೊನ್ನೆಗಳು ಎಲ್ಲಿ ಕಾಮ ಹಾಕಿದ್ದೇವೆ ದಯವಿಟ್ಟು ಗಮನಿಸ್ತೀವಿ. ಅದೇ ಅಮೆರಿಕನ್ ಇಂಗ್ಲಿಷ್ ಅಲ್ಲಿ ಬಂದಾಗ ಆ ಕಾಮ ಹಾಕುವ ಸ್ಥಳ ಬದಲಾವಣೆಯಾಗುತ್ತೆ. ಹಾಗಾಗಿ ಅಲ್ಲಿ ಲಕ್ಷ ಅಂತ ಅನ್ನಿಸ್ಕೊಳ್ಳೋದು ಇಲ್ಲಿ 100,000. ಬ್ರಿಟನ್ ಹೋಯ್ತು ಅಂದ್ರೆ ಮತ್ತೊಂದು ಶಬ್ದ ಬಳಸಬಹುದು. ವೈಜ್ಞಾನಿಕ ಲೇಖನಗಳಲ್ಲಿ ಅಮೆರಿಕನ್ ಸಂಖ್ಯಾವಾಚಕಗಳು ಏನಿವೆ ಅವನ್ನೇ ಬಳಸಬೇಕು. ಬ್ರಿಟನ್ ಸಂಖ್ಯಾವಾಚಕಗಳನ್ನ ಬಳಸೋದು ಬೇಡ ಅನ್ನೋ ತೀರ್ಮಾನ ತಗೊಂಡಿದ್ದಾರೆ ಲೇಖಕರು. ಯಾಕಂದ್ರೆ ಬಹಳ ಗೊಂದಲ ಆಗುತ್ತೆ. ಸಾಕಷ್ಟು ಸಂಶೋಧನೆಗಳು ನಡೀತಾ ಇರೋದು, ಅಧ್ಯಯನಗಳು ನಡೀತಾ ಇರೋದು ಅಮೆರಿಕದಲ್ಲೇ ಆಗಿರೋ ಕಾರಣ ಅವರು ನೀಡುವಂತ ಸಂಖ್ಯಾವಾಚಕಗಳನ್ನ ಬಳಸಬಹುದು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ. ನಿಮಗೂ ಒಪ್ಪಿಗೆ ಆಗಿದ್ರೆ ನೀವು ತಗೋಬಹುದು. ಹಾಗೆಯೇ ದಶಲಕ್ಷ, ಮಿಲಿಯನ್, 1 ಕೋಟಿ, 10 ಮಿಲಿಯನ್, ದಶಕೋಟಿ, ಶತಕೋಟಿ, ಸಹಸ್ರಕೋಟಿ, ದಶಸಹಸ್ರಕೋಟಿ, ಶತಸಹಸ್ರಕೋಟಿ ಕೊಟ್ಟಿದೆ. ಈಗ ಕನ್ನಡದಲ್ಲಿ ನೀವು ಲೇಖನ ಬರೀತಾ ಇದ್ದೀರಾ. ಲೇಖನ ಬರೆಯುವಾಗ ನೀವು ಸಮುದ್ರ ಮಧ್ಯ ಅಂತ ಬರಿತೀರೋ, ದಶಕೋಟಿ, ಶತಕೋಟಿ ಬರಿತೀರೋ, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಬರಿತೀರೋ. ಈ ಒಂದು ಪ್ರಶ್ನೆ ಬಂದಾಗ ಸಂಸ್ಕೃತ ಮೂಲದ ಪದಗಳನ್ನ ಬಳಸೋದು ಬೇಡ, ಯಾರಿಗೂ ಅರ್ಥವಾಗುವುದಿಲ್ಲ. ಅದೊಂದು ಐತಿಹಾಸಿಕ ದಾಖಲೆ ಅಂತ ಇಟ್ಕೊಂಡ್ರೆ ಸಾಕು. ಜನಪ್ರಿಯ ಲೇಖನದಲ್ಲಿ ಅಮೆರಿಕನ್ ಸಂಖ್ಯಾವಾಚಕಗಳನ್ನೇ ಬಳಸಿ ಅಂತ ಆಯೋಗ ಹೇಳುತ್ತೆ. ಅಂದ್ರೆ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ಗಳನ್ನೇ ಬಳಸಿ ಅಂತ ಅವರ ಆಶಯ. ಆದ್ರೆ ಕನ್ನಡ ಲೇಖಕರು ಕನ್ನಡ ಸಂಖ್ಯಾವಾಚಕಗಳನ್ನ ಮೊದಲು ಬರೆದು ಕಂಸದಲ್ಲಿ ಅಮೆರಿಕನ್ ಸಂಖ್ಯಾವಾಚಕಗಳನ್ನ ಬರೆದರೆ ಒಳ್ಳೆಯದು, ಹಾಗೇ ಬರೀರಿ ಅಂತ ನಮ್ಮ ಕನ್ನಡ ಲೇಖಕರು ಹೇಳ್ತಾರೆ. ತಮ್ಮ ಅನಿಸಿಕೆ ತಾವು ವ್ಯಕ್ತಪಡಿಸಬಹುದು. ಬ್ರಿಟಿಷ್ ಸಂಖ್ಯಾವಾಚಕಗಳನ್ನ ಸಾಮಾನ್ಯವಾಗಿ ಎಲ್ಲೂ ಬಳಸೋದಿಲ್ಲ. ತೂಕ ಮತ್ತು ಅಳತೆಯ ಮೂಲ ಮಾನಗಳು ಆಂಗ್ಸ್ಟ್ರಾಮ್, ಮೈಕ್ರಾನ್, ಮಿಲಿಮೀಟರ್ ಇತ್ಯಾದಿಗಳು ಏನಿದೆ ಇವನ್ನ ಅನುವಾದಿಸಕ್ ಹೋಗ್ಬೇಡಿ. ಹೇಗೆ ಇದೆಯೋ ಅದನ್ನ ಹಾಗೆ ಕನ್ನಡದಲ್ಲಿ ಲಿಪ್ಯಂತರ ಮಾಡಿದರೆ ಸಾಕು. ಸಂಕೇತ ಮತ್ತು ಚಿಹ್ನೆಗಳು. ಸಂಕೇತ ಒಂದು ವಸ್ತುವಿನ ಹೆಸರನ್ನ ಅದರ ಮೊದಲ 1 ಅಥವಾ 2 ಅಕ್ಷರಗಳಿಂದ ಸೂಚಿಸುವ ವಿಧಾನ. ಸಾಮಾನ್ಯವಾಗಿ ಲ್ಯಾಟಿನ್, ಗ್ರೀಕ್ ಮೂಲದ ಶಬ್ದಗಳನ್ನ ಬಳಸ್ತೇವೆ. ಇದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಇವುಗಳನ್ನ ಅನುವಾದಿಸಲಿಕ್ಕೆ ಹೋಗಬಾರದು.
ಮೂಲ ಲ್ಯಾಟಿನ್ ಹೆಸರು ಏನಿದೆ ಎ ಯು ಅಂತ ಇದ್ರೆ ಎ ಯು ಅಂತಲೇ ಕನ್ನಡದಲ್ಲಿ ಬರೀಬೇಕು. ಕನ್ನಡ ಲಿಪಿಯಲ್ಲಿ ಎ ಯು ಅಂತ ಬರೆಯೋದಕ್ಕಿಂತ ಇಂಗ್ಲಿಷ್ ಲಿಪಿಯಲ್ಲೇ ಎ ಯು ಅಂತ ಬರೆಯೋದು ಒಳ್ಳೆ. ಸಂಕೇತ ಮತ್ತು ಚಿಹ್ನೆಗಳು ತಮಗೆ ಗೊತ್ತಿದೆ, ಇವುಗಳನ್ನ ಹಾಗೆಯೇ ಬಳಸಬೇಕು. ಸಮರೂಪಗಳನ್ನು ಸೃಷ್ಟಿ ಮಾಡಬೇಕಾದ ಅಗತ್ಯ ಇಲ್ಲ. ಮೂಲ ಹಾಗೂ ಸಂಯುಕ್ತ ವಸ್ತುಗಳು ಏನಿದೆ, ಈಗಾಗಲೇ ಜನಪ್ರಿಯ ಇಂಗ್ಲಿಷ್ ಶಬ್ದಗಳು ಕನ್ನಡ ಶಬ್ದಗಳಿದ್ರೆ ಅವುಗಳನ್ನ ಬೆಳ್ಳಿ, ಚಿನ್ನ ಅಂತ ನಿಮ್ಮ ಲೇಖನದಲ್ಲಿ ಬಳಸಬಹುದು. ಆದರೆ ಇತ್ತೀಚೆಗೆ ನಾವು ಕಂಡು ಹಿಡಿದಂತ ಹೊಸ ಧಾತುಗಳು ಏನಿವೆ, ಅಲ್ಯೂಮಿನಿಯಂ, ಪ್ಲುಟೋನಿಯಂ, ಯುರೇನಿಯಂ ಇತ್ಯಾದಿಗಳನ್ನ ಆ ರೂಪದಲ್ಲೇ ಬಳಸಬೇಕು. ಕನ್ನಡ ಲಿಪಿಯನ್ನ ಬಳಸಿದರೆ ಸಾಕಾಗುತ್ತೆ, ಲಿಪ್ಯಂತರಣ ಮಾಡಿದರೆ ಸಾಕು, ಮತ್ತೇನು ಬೇಡ ಅಂತ ಹೇಳ್ತಾರೆ. ಇದು ಸ್ವಲ್ಪ ಹುಷಾರಾಗಿ ಇರಬೇಕಾದಂತ ಕೆಲಸ. ಈ ಸಂಯುಕ್ತಕಗಳು ಬಂದಾಗ FeCl3 ಫೆರಿಕ್ಲೋರೈಡ್ ಅಂತ ಕರಿತೇವೆ. ಇದು ಒಂದು ನಿಯಮ. ವಾಸ್ತವದಲ್ಲಿ ಐರನ್ ಕ್ಲೋರೈಡ್ ಅಂತ ಕರಿಬಹುದಾ ಅಂತ ಹೇಳಿದ್ರೆ ಕರಿಬಾರದು ಅಂತ ಹೇಳುತ್ತೆ. ಹಾಗೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ. PbNO3 ಪ್ಲಂಬಿಕ್ ನೈಟ್ರೇಟ್ ಅಂತ ಕರಿಬೇಕು. ಫೆರಿಕ್ಲೋರೈಡ್ ಅಂದ್ಮೇಲೆ ಇದು ಪ್ಲಂಬಿಕ್ ನೈಟ್ರೇಟ್ ಆಗ್ಬೇಕಲ್ವಾ? ಆದ್ರೆ ಹಾಗೆ ಕರಿಬಾರ್ದು, ಅದನ್ನ ಲೆಡ್ ನೈಟ್ರೇಟ್ ಅಂತ ಕರಿಬೇಕು ಅಂತ ಹೇಳುತ್ತೆ ಇಂಗ್ಲಿಷ್ ಭಾಷೆ. ಈ ತರಹ ಸಣ್ಣ ಪುಟ್ಟ ಗೊಂದಲಗಳು ಇರುತ್ತೆ. ಆ ಗೊಂದಲಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇವು ಕನ್ನಡಕ್ಕೆ ಅವನ್ನ ತರಬೇಕಾಗುತ್ತೆ. ಇಂತಹ ಕೆಲವು ಅಪವಾದಗಳುಂಟು. ಆ ಅಪವಾದಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಲೇಖನಗಳನ್ನ ಬರೀಬೇಕಾಗುತ್ತೆ. ನಮ್ಮ ಕನ್ನಡದಲ್ಲಿ ಕೆಲವು ಪಂಡಿತರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಆ ಇಂಗ್ಲಿಷ್ ಶಬ್ದಗಳನ್ನೇ ಬಳಸಬೇಕು, ಕನ್ನಡದಲ್ಲಿ ಏನು ಶಬ್ದಗಳಿವೆ, ಕನ್ನಡ ಭಾಷಾ ಸಂಪತ್ತು ಅಷ್ಟು ಕೊರತೆ ಉಂಟಾ ಅಂತ ಹೇಳಿ ನೈಟ್ರಸ್ ಆಕ್ಸೈಡ್ಗೆ ಸಾರಜನಕ ಏಕಾಮ್ಲ ಅಂದರು. ಹಾಗೆಯೇ ನೈಟ್ರಿಕ್ ಆಕ್ಸೈಡ್ಗೆ ಸಾರಜನಕ ದಯಾಮ್ಲ ಅಂದರು. ಹಾಗೆ ನೈಟ್ರೋಜನ್ ಪೆಂಟಾಕ್ಸೈಡ್ಗೆ ಸಾರಜನಕ ಪಂಚಾಮ್ಲ ಅಂದರು. ಏನು ತಪ್ಪಿಲ್ಲ. ನಮ್ಮ DVG ಅವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ಈ ಶಬ್ದಗಳು ಕನ್ನಡ ಭಾಷಾ ಜಾಯಮಾನದ ಜೊತೆ ಎಷ್ಟು ಚೆನ್ನಾಗಿ ಬೆಟ್ಕೊಳ್ಳುತ್ತಿದ್ರೆ ಆಶ್ಚರ್ಯ ಆಗುತ್ತೆ. ಆದ್ರೆ ಈ ರೀತಿಯ ಅನುವಾದಗಳನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನೈಟ್ರೋಜನ್ ಪೆಂಟಾಕ್ಸೈಡ್ ಅಂತಲೇ ಬರೆಯಿರಿ, ಕನ್ನಡ ಲಿಪಿಯಲ್ಲಿ ಬರೆದರೆ ಸಾಕು, ಅದನ್ನೇ ಇಂಗ್ಲಿಷಲ್ಲಿ ಬರೆಯೋದು ಬೇಕಿಲ್ಲ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಇಂತಹ ಅನುವಾದಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಕು. ರಾಸಾಯನಿಕ ಹೆಸರುಗಳಿವೆ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ ಇತ್ಯಾದಿಗಳನ್ನ. ಇವುಗಳನ್ನ ಕನ್ನಡದಲ್ಲಿ ಹಾಗೆಯೇ ಲಿಪ್ಯಂತರಗೊಳಿಸ್ಬೇಕು. ಪ್ರೋಟೀನ್ಗೆ ಸಾರಜನಕ, ಕಾರ್ಬೋಹೈಡ್ರೇಟ್ಗೆ ಶರ್ಕರ, ಲಿಪಿಡ್ಗೆ ಮೇಧಸ್ಸು, ಕೊಲೆಸ್ಟರಾಲ್ಗೆ ಘನಪಿತ್ತ, ಕೆಂಪಿತ್ತ, ಹಸಿರು ಪಿತ್ತ, ಎಂದಿದ್ದ ಶಬ್ದಗಳಿವೆ ಗೊತ್ತಾ ಕನ್ನಡದಲ್ಲಿ. ಈ ರೀತಿಯಾದ ಅನುವಾದಗಳನ್ನ ದಯವಿಟ್ಟು ಮಾಡಬೇಡಿ. ಕೊಲೆಸ್ಟರಾಲ್ನ ಹಾಗೆ ಬಳಸಿ. ಈ ಒಂದು ಸ್ಪಷ್ಟ ಮಾರ್ಗದರ್ಶನ ಉಂಟು. ಈ ರೀತಿಯ ಕನ್ನಡ ಅನುವಾದಗಳು ಬೇಕಿಲ್ಲ. ಔಷಧಗಳನ್ನ ಹಾಗೇ ಬರಿಬೇಕು, ಕನ್ನಡ ಲಿಪ್ಯಂತರಗೊಳಿಸಿ. ಯಾವುದೇ ಕಾರಣಕ್ಕೂ ನಿಮ್ಮ ಲೇಖನಗಳಲ್ಲಿ ಔಷಧಗಳ ವ್ಯಾಪಾರಿ ಹೆಸರನ್ನ ಬಳಸಬೇಕು. ಇದೊಂದು ನೈತಿಕ ಕಟ್ಟುಪಾಡು ಲೇಖಕನಿಗೆ. ಬರೆದರೆ ಯಾರು ಕೇಳೋರೇನಿಲ್ಲ. ಆದ್ರೆ ಯಾವುದೋ ಸಂಸ್ಥೆಗೆ ಈತ ಜಾಹೀರಾತು ರೂಪದಲ್ಲಿ ಕೆಲಸ ಮಾಡ್ತಿದ್ದಾನೆ, ಇವೆಲ್ಲ ಅನುಮಾನಗಳು ಬರುತ್ತೆ. ಹಾಗಾಗಿ ವ್ಯಾಪಾರಿ ಹೆಸರುಗಳನ್ನ ದಯವಿಟ್ಟು ಬರೀಬೇಕು. ಸಂಕ್ಷಿಪ್ತ ನಾಮಗಳು ವಿಜ್ಞಾನದಲ್ಲಿ ಬಹಳ ಬಹಳ ಸಾಮಾನ್ಯವಾಗಿ ಕಂಡುಬರುವಂತಹ ವಿಚಾರ. ಉದಾಹರಣೆಗೆ ಲೇಸರ್. ಈ ಲೇಸರ್ ಅಂದ್ರೆ ಏನು? ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ. ಇದನ್ನ ಯಾಕೆ ಹಾಗೆ ಬಳಸ್ಬೇಕು ನಾವು? ಕನ್ನಡಕ್ಕೆ ಯಾಕೆ ತರಬಾರ್ದು ಇದನ್ನ ಅಂತ ಹೇಳಿ ಚೋದಿಸುವುದೇ ಅಂತ ಅನುವಾದ ಮಾಡ್ತೇವೆ. ಚೋದಿತ ವಿಕಿರಣ ಸೂಸುವಿಕೆಯ ಪೂರೈಸುವ ಬೆಳಕು. ಏನು ತಪ್ಪಿಲ್ಲ, ಅನುವಾದದ ದೃಷ್ಟಿಯಿಂದ ಸರಿಯಾಗೇ ಇದೆ. ಆದ್ರೆ ಈ ರೀತಿಯಾದ ಪದಪ್ರಯೋಗ ಬೇಕಾ ಅಂತ ಕೇಳಿದ್ರೆ ಅನೇಕ ಜನ ಹೇಳ್ತಾರೆ ಬೇಡ ಸರ್, ಲೇಸರು ಅಂತ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಲೇಸರ್ ಅಂತಲೇ ಉಳಿಸ್ಕೊಳ್ಳೋಣ. ಏಡ್ಸ್ಗೆ ಆರ್ಜಿತ ಸೋಂಕು ರಕ್ಷಣಾ ಕೊರತೆಯ ಲಕ್ಷಣಾವಳಿ ಅಂತ ಒಂದು ಅದ್ಭುತವಾದ ಅನುವಾದ ಕನ್ನಡದಲ್ಲಿ ಮಾಡಿದ್ರೆ ಯಾವುದೇ ರೀತಿಯಿಂದ ತಪ್ಪಿಲ್ಲ. ಆದ್ರೆ ನಾನು ಹೇಳಿದ್ರೆ ಎಷ್ಟು ಜನಕ್ಕೆ ಅರ್ಥವಾಗುತ್ತೆ? ಆರ್ಜಿತ ಸೋಂಕು ರಕ್ಷಣಾ ಕೊರತೆಯ ಲಕ್ಷಣಾವಳಿ, ಅದ್ರ ಬದಲು ಏಡ್ಸ್ ಕಾಯಿಲೆ ಅಂದ್ರೆ ಎಲ್ರಿಗೂ ಅರ್ಥವಾಗುತ್ತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈ ಸಂಕ್ಷಿಪ್ತ ನಾಮಗಳನ್ನ
ಹಾಗೆಯೇ ಬಳಸಿ ಅಂತ ಹೇಳ್ತಾರೆ. ರೋಗಕಾರಕಗಳ ಹೆಸರು ಸ್ಟ್ರೆಪ್ಟೋಕಾಕಸ್, ಸ್ಟ್ರೆಪ್ಟೋಬ್ಯಾಸಿಲಸ್, ಸ್ಟಫೈಲೋಕಾಕಸ್, ಗೋನೋಕಾಕಸ್ ಇತ್ಯಾದಿಗಳೆಲ್ಲ ಇವೆ. ಇವುಗಳನ್ನ ಕನ್ನಡ ಲಿಪ್ಯಂತರಗೊಳಿಸಿ ಬರೆದರೆ ಸಾಕು. ಯಾಕೆ ಸರ್ ಕನ್ನಡದಲ್ಲಿ ಒಂದು ಒಳ್ಳೆ ಹೆಸರು ಕೊಡಬಾರದು? ಸ್ಟ್ರೆಪ್ಟೋಕಾಸ್ಗೆ ಸರಕಾಯಿ ಜೀವಿ, ಏನೂ ತಪ್ಪಿಲ್ಲ. ಅರ್ಥದ ದೃಷ್ಟಿಯಿಂದ, ರಚನೆಯ ದೃಷ್ಟಿಯಿಂದ ಸರಿಯಾಗಿದೆ. ಹಾಗೆಯೇ ಸ್ಟೆಪ್ಟೋಬ್ಯಾಸಿಲಸ್ ಸರದಂಡಾಣು ಜೀವಿ, ಹಾಗೆಯೇ ಗೋನೋಕಾಕಸ್ ವೃತ್ತಿಕಾಯಿ ಜೀವಿ. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆದ್ರೆ ಅಂತಾರಾಷ್ಟ್ರೀಯ ಶಬ್ದಗಳನ್ನ ಹಾಗೆಯೇ ಉಳಿಸ್ಕೋಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇರೋ ಕಾರಣ ಇಂತಹ ಸಮಪದಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ವಿನಾಮ ಪದ್ಧತಿಗೆ ಬರುತ್ತೆ, ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತ. ಇವುಗಳನ್ನ ಹಾಗೆ ಬಳಸಬೇಕು. ಯಾವ ಕಾರಣಕ್ಕೂ ಇವುಗಳನ್ನ ನಾವು ಅನುವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕಾಕಸ್ ತಿಳಿಸಬೇಕು ಅಂದ್ರೆ ಕಾಕಸ್ ತಿಳಿಸಬೇಕು ಅಂತಲೇ ಬರೀಬೇಕು ಕನ್ನಡದಲ್ಲಿ. ರೋಗಗಳ ಹೆಸರು ಬಂದಾಗ ಜನಪ್ರಿಯ ಕಾಯಿಲೆಗಳಿಗೆ ಕೆಲವು ಜನಪ್ರಿಯ ಹೆಸರುಗಳು ಇರುತ್ತೆ, ಅವುಗಳನ್ನ ಹಾಗೆ ಉಳಿಸ್ಕೋಬಹುದು. ಉದಾಹರಣೆಗೆ ಸಿಡುಬು, ಸೀತಾಳೆ ಸಿಡುಬು, ಕುಷ್ಠ ಇತ್ಯಾದಿ. ಆದ್ರೆ ಎಚ್ಚರಿಕೆ ವಹಿಸಬೇಕು. ಏನು ಅಂದ್ರೆ ಲ್ಯೂಕೋಡರ್ಮಾಗೆ ಶ್ವೇತ ಕುಷ್ಠ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಶ್ವೇತ ಕುಷ್ಠ ಅಂದ್ರೆ ವೈಟ್ ಪ್ಯಾಚಸ್, ತೊನ್ನು ಅಂತ ನಾವು ಹೇಳ್ತೇವೆ. ತೊನ್ನು ಅನ್ನೋ ಶಬ್ದವೇ ಒಳ್ಳೆಯದು. ಆದ್ರೆ ಶ್ವೇತ ಕುಷ್ಠ ಅಂದ್ರೆ ಅಲ್ಲಿ ಕುಷ್ಠ ಅದೊಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ. ಇದು ಸಹ ಯಾವ್ದಾದ್ರು ಬ್ಯಾಕ್ಟೀರಿಯಾದಿಂದ ಬರುತ್ತಾ ಅನ್ನೋ ಅನುಮಾನ ಬರುತ್ತೆ. ಹಾಗಾಗಿ ಒಂದೇ ರೀತಿ ಕೇಳುವ ಶಬ್ದ, ಕಾಗುಣಿತ ಶಬ್ದಗಳನ್ನ ಎರಡು ಅರ್ಥದಲ್ಲಿ ಬಳಸೋದು ಒಳ್ಳೆಯದಲ್ಲ. ಹಾಗಾಗಿ ಕುಷ್ಠ ಅಂತ ನಾವು ಲೆಪ್ರಸಿಗೆ ಹೇಳದ ಮೇಲೆ ಇದಕ್ಕೆ ನೀವು ಬೇರೆ ಹೆಸರು ಹೇಳಬೇಕು. ಶ್ವೇತ ಕುಷ್ಠದಂತಹ ಶಬ್ದಗಳನ್ನ ಬಳಸಬಾರದು ಅನ್ನೋದು ನಮ್ಗೆ ಗೊತ್ತಿದೆ. ರೋಗಗಳ ಹೆಸರನ್ನ ಲಿಪ್ಯಂತರಗೊಳಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಹೊಸ ರೋಗಗಳು ನೋಡಿ, ಅದನ್ನ ಏನಂತ ಓದ್ತೀರಿ? ಡೆಂಗ್ಯೂ ಫೀವರ್ ಅಂತ ಎಲ್ಲರೂ ಓದ್ತಾರೆ. ಅದು ಡೆಂಗ್ಯೂ ಫೀವರ್ ಅಲ್ಲ, ಸರಿಯಾದ ಉಚ್ಚಾರ ಡೆಂಗಿ ಜ್ವರ. ಡೆಂಗಿ ಜ್ವರ, ಡೆಂಘಿ ಅದು ಮಹಾಪ್ರಾಣ, ಡೆಂಘಿ ಜ್ವರ ಅಂತಲೇ ಹೇಳಬೇಕು. ಅದಕ್ಕೆ ಲಿಪ್ಯಂತರ ಮಾಡುವಾಗ ಮೂಲ ಭಾಷೆಗೆ ಹೋಗಿ ಅಲ್ಲಿನ ಉಚ್ಚಾರ ಹೇಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಹತ್ತಿರವಾಗಬಹುದಾದ ಕನ್ನಡ ಕಾಗುಣಿತವನ್ನು ರೂಪಿಸಬೇಕಾದದ್ದು ಲೇಖಕನ ಒಂದು ಹೊಣೆ ಆಗಿರುತ್ತೆ. ನಾಮದಾನಗಳು ಅಂತ ನಮ್ಮಲ್ಲಿ ವಿಜ್ಞಾನದಲ್ಲಿ ವಿಶೇಷವಾಗಿ ಬರುತ್ತೆ. ಉದಾಹರಣೆಗೆ ಗೆಲ್ಲಸ್ ಟಂಡನ್, ವಿಸ್ಟೇಷಿಯಂ ಟ್ಯೂಬ್, ಫಿಕ್ಸ್ ಲಾ, ಚಾರ್ಲ್ಸ್ ಲಾ, ಹೋಮ್ಸ್ ಲಾ, ಮೂರ್ಸ್ ಲಾ ಇಂತೆಲ್ಲ ಬರುತ್ತೆ. KFD, ಕ್ಯಾಸ್ನರ್ ಫಾರೆಸ್ಟ್ ಡಿಸೀಸ್. ಇಡೀ ಜಗತ್ತಲ್ಲಿ ಆ ಒಂದು ವೈರಸ್ ಸೋಂಕು ಎಲ್ಲೂ ಇಲ್ಲ, ಅದಿರೋದು ಕ್ಯಾಸ್ನರ್ ಕಾಡಿನಲ್ಲಿ ಮಾತ್ರ. ಹಾಗಾಗಿ ಆ ಕಾಯಿಲೆಯನ್ನು ಗುರುತಿಸೋದಕ್ಕೆ ಆ ಊರಿನ ಹೆಸರನ್ನ ಇಟ್ಕೊಂಡು ಹಂದಿಗೋಡು ಸಿಂಡ್ರೋಮ್ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ, ಹಂದಿಗೋಡಲ್ಲಿ ಮಾತ್ರ ಕಂಡು ಬರುವಂತ ವಿಶೇಷ ಕಾಯಿಲೆ. ಇಂತಹವನ್ನ ನಾಮದಾನ ಅಂತ ಹೇಳ್ತೇವೆ. ಇವುಗಳನ್ನ ಯಾವ ಕಾರಣಕ್ಕೂ ಅನುವಾದ ಮಾಡಲಿಕ್ಕೆ ಹೋಗ್ಬೇಡಿ. ಅಖಿಲಸ್ ಟೆಂಡನ್ನ ಭೀಮನ ಕಂಡರ ಹಾಗೆಲ್ಲ ಅನುವಾದ ಮಾಡಲಿಕ್ಕೆ ಹೋಗಬಾರ್ದು. ಲಿಪ್ಯಂತರಗೊಳಿಸಿದ್ರೆ ಸಾಕು. ಜನಪ್ರಿಯ ಪಾಶ್ಚಿಮಾತ್ಯ ಶಬ್ದಗಳು ಬರುತ್ತೆ. ಟ್ರೈನ್ ಅನ್ನೋ ಶಬ್ದವನ್ನ ಕನ್ನಡಕ್ಕೆ ಮೊದಲ ಬಾರಿ ಕನ್ನಡ ಭಾಷೆಯಲ್ಲಿ ಬಳಸೋಕೆ ಪ್ರಯತ್ನ ಪಟ್ಟಾಗ ಕನ್ನಡ ಶಬ್ದವನ್ನ ಧೂಮಶಕಟ ಅಂತ ಮಾಡಿದ್ರು, ಆಮೇಲೆ ಉಗಿ ಬಂಡಿ ಅಂದ್ರು ಮಾಡಿದ್ರು, ಆಮೇಲೆ ರೈಲು. ಮೊದಲು ಎರಡು ಕೇವಲ ಇತಿಹಾಸದಲ್ಲಿ ಇದೆಯೇ ಹೊತ್ತು ಯಾರಿಗೂ ಅರ್ಥವಾಗೋಲ್ಲ. ಹಾಗೇನೆ ಕಾರ್, ಬಸ್, ಲಾರಿ, ಟ್ರೈನ್, ಟ್ರಕ್, ಪೆನ್, ಪೆನ್ಸಿಲ್, ಸ್ಕೂಟರ್ ಇವುಗಳನ್ನ ಕನ್ನಡದಲ್ಲಿ ತರಬೇಕಾ ಬೇಡವಾ? ದಯವಿಟ್ಟು ಯೋಚನೆ ಮಾಡಿ. ಕನ್ನಡದಲ್ಲಿ ಕಾರು, ಬಸ್ಸು, ಲಾರಿ, ಟ್ರೈನು, ಟ್ರಕ್ಕು, ಪೆನ್ನು, ಪೆನ್ಸಿಲ್ಲು, ಸ್ಕೂಟರು ಹೀಗೆ ನಾವು ಬಳಸ್ತಾ ಇದ್ದೇವೆ. ಪೆನ್ ಅನ್ನೋದಕ್ಕೆ ಲೇಖನಿ ಅನ್ನೋ ಸುಂದರವಾದ ಶಬ್ದ ಇದೆ. ಪೆನ್ಸಿಲ್ ಅನ್ನೋದಕ್ಕೆ ಸೀಸದ ಕಡ್ಡಿ ಅನ್ನೋ ಒಂದು ಒಳ್ಳೆಯ ಶಬ್ದ ಇದೆ. ಆದರೆ ಇವೆರಡೂ ಶಬ್ದಗಳು ಜನಪ್ರಿಯ ಅಲ್ಲ. ಪೆನ್ಸಿಲ್ಲು ಅಂತಲೇ ಹೇಳ್ತೇವೆ, ಪೆನ್ನು ಅಂತಲೇ ಹೇಳ್ತೇವೆ. ಇದನ್ನ ಈ ಜನಪ್ರಿಯ ಪಾಶ್ಚಿಮಾತ್ಯ ಶಬ್ದಗಳನ್ನ ಕನ್ನಡಕ್ಕೆ ತರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ಜನಪ್ರಿಯ ಪಾಶ್ಚಿಮಾತ್ಯ ಶಬ್ದಗಳಿವೆ. ಡಾಕ್ಟರು, ನರ್ಸು, ಗ್ಲೋವು, ಗೌನು ಇತ್ಯಾದಿ. ಡಾಕ್ಟರ್ಗೆ ವೈದ್ಯ ಅನ್ನೋ ಒಳ್ಳೆ ಶಬ್ದ ಇದೆ. ನರ್ಸ್ಗೆ ದಾದಿ, ಶುಶ್ರೂಷಕಿ ಇದೆ. ಎಷ್ಟು ಜನ ಬಳಸ್ತಾರೆ? ನರ್ಸಮ್ಮ ಎಲ್ಲೋದ್ರು? ಡಾಕ್ಟರ್ ಇನ್ನೂ ಬಂದಿಲ್ವೇ, ವೈದ್ಯರು ಇನ್ನೂ ಬಂದಿಲ್ವೇ ಅಂತ ಎಲ್ಲಾದ್ರೂ ಹೇಳೋದನ್ನು ಕೇಳಿದಿರ? ಆಡು ಭಾಷೆನಲ್ಲಿ, ಆಡು ಭಾಷೆಯಲ್ಲಿ ಬಳಸೋದೇ ಬೇರೆ, ಬರಹದಲ್ಲಿ ಬಳಸೋದೇ ಬೇರೆ. ಹಾಗಾಗಿ ಬರಹದಲ್ಲಿ ವೈದ್ಯರು ಅಂತ ಬರೆದ್ರೆ ಏನು ತಪ್ಪಿಲ್ಲ.
ಆದ್ರೆ ಆಕಾಶವಾಣಿಯಲ್ಲಿ ಭಾಷಣ ಮಾಡಕ್ ಹೋದಾಗ ವೈದ್ಯರು ಅನ್ನೋದಕ್ಕಿಂತ ಡಾಕ್ಟ್ರು ಅಂತ ಬಳಸಿದ್ರೆ ಹೆಚ್ಚು ಜನರನ್ನ ನಾವು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಡಾಕ್ಟ್ರು, ನರ್ಸಮ್ಮ, ಟ್ರಾಲಿ ಇವು ಜನಪ್ರಿಯವಾಗಿ ಉಳ್ಕೊಂಡಿದೆ. ಡ್ರಿಪ್ ಅಂತಲೇ ಹೇಳ್ಬೇಕು ನಾವು. ತುಂಬಾ ಜನ ವೈದ್ಯರು ಪ್ರಯತ್ನ ಪಟ್ಟರು ಡ್ರಿಪ್ ಅನ್ನೋದಕ್ಕೆ ಒಂದು ಕನ್ನಡ ಶಬ್ದವನ್ನ ರೂಪಿಸ್ಬೇಕು ಅಂತ, ಆಗ್ಲಿಲ್ಲ. ಕೊನೆಗೆ ಡ್ರಿಪ್ ಆಯ್ತಾ, ಡ್ರಿಪ್ ಹೋಗ್ತಾ ಇದೆಯಾ ನೋಡ್ಕೊಂಡ್ ಬಾ, ಹೀಗೆ ನಾವು ಹೇಳಕ್ಕೆ ಶುರು ಮಾಡ್ತಾ ಇದ್ದೇವೆ. ಹಾಗೆ ಆಂಬುಲೆನ್ಸ್ ಅನ್ನೋದಕ್ಕೆ ಕನ್ನಡದಲ್ಲಿ ಸಮಶಬ್ದವನ್ನ ಇದುವರೆಗೂ ರೂಪಿಸಕ್ಕಾಗಿಲ್ಲ. ಹಾಗಾಗಿ ಅಂಬುಲೆನ್ಸು ಅಂತಲೇ ಕನ್ನಡದಲ್ಲಿ ನಾವು ಕರೆಯೋಕೆ ಶುರು ಮಾಡಿದ್ದೇವೆ. ಏಕರೂಪದ ಪಾರಿಭಾಷಿಕ ಶಬ್ದಗಳು ನಮಗೆ ಅಗತ್ಯ. ಬೆಂಗಳೂರು ಕನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಧಾರವಾಡ ಕನ್ನಡ ಬೇಕಾದಷ್ಟು ಕನ್ನಡದಲ್ಲಿ ಉಂಟು. ನಾನು ಬೆಂಗಳೂರು ಕನ್ನಡದಲ್ಲಿ ಒಂದು ಶಬ್ದವನ್ನ ರೂಪಿಸಿದ್ರೆ ಅದು ಮೈಸೂರವ್ರಿಗೆ ಅರ್ಥವಾಗದೇ ಇರ್ಬೋದು, ಧಾರವಾಡದವ್ರು ಪ್ರತಿಭಟಿಸ್ಬೋದು. ಏನ್ರಯ್ಯ ನಿಮ್ದು ಒಂದು ಗೊತ್ತಾಗಲ್ಲ ಅಂತ ಮಂಗಳೂರವರು ಆಕ್ಷೇಪಿಸ್ಬೋದು. ಹಾಗಾಗಿ ಎಲ್ಲ ಪ್ರಾದೇಶಿಕ ಕನ್ನಡದಲ್ಲಿ ವೈಜ್ಞಾನಿಕ ಪಾರಿಭಾಷಿಕ ಶಬ್ದಗಳು ಏಕರೂಪವಾಗಿರಬೇಕು. ಒಬ್ಬೊಬ್ರು ಒಂದೊಂದು ರೀತಿ ಬಳಸೋ ಹಾಗಿಲ್ಲ. ಆಕ್ಸಿಜನ್ಗೆ ಆಮ್ಲಜನಕ ಅಂತ ಬೆಂಗಳೂರಲ್ಲಿ ಹೇಳಿದರೆ ಧಾರವಾಡದಲ್ಲಿ ಪ್ರಾಣವಾಯು ಅಂತ ಹೇಳ್ತಾರೆ. ಎರಡೂ ಸರಿಯಾದದ್ದೇ, ತಪ್ಪೇನಿಲ್ಲ. ಆದ್ರೆ ಓದುಗಳಿಗೆ ಗೊಂದಲ ಆಗುತ್ತೆ. ಹಾಗಾಗಿ ಈ ರೀತಿಯಾದ ಶಬ್ದಗಳನ್ನ, ಹಲವು ಶಬ್ದಗಳನ್ನ ರೂಪಿಸಿದ್ರೆ ಅವುಗಳಲ್ಲಿ ಒಂದು ಏಕರೂಪದ ಶಬ್ದವನ್ನ ನಾವು ರೂಪಿಸ್ಕೋಬೇಕಾಗುತ್ತೆ. ಹಾಗಾಗಿ ಕರ್ನಾಟಕದ ಎಲ್ಲಾ ಪ್ರಾದೇಶಿಕ ಕನ್ನಡಿಗರಿಗೆ ಅರ್ಥವಾಗುವಂತ ಕನ್ನಡ ಪಾರಿಭಾಷಿಕ ಶಬ್ದಗಳನ್ನು ರೂಪಿಸಬೇಕಾದ ಒಂದು ಹೊಣೆ ನಮ್ಮ ಮೇಲೆ ಉಂಟು. ಗ್ರಾಮ್ಯ ಮತ್ತು ಸ್ಥಳೀಯ ಶಬ್ದಗಳು ವಿಜ್ಞಾನದಲ್ಲಿ ಬರೋದುಂಟು. ಈಗ ಸ್ಮಾಲ್ ಪಾಕ್ಸ್ ಕಾಯಿಲೆ, ಅದಕ್ಕೆ ಅಮ್ಮ, ದೊಡ್ಡಮ್ಮ, ತಟ್ಟಮ್ಮ ಅಂತ ನಮ್ಮ ಕಡೆ ಹೇಳಿದ್ರೆ, ಉತ್ತರದ ಕಡೆ ಮೈಲಿ ಬೇನೆ, ದೇವಿ ಇತ್ಯಾದಿ ಹೇಳ್ತಾರೆ. ಇನ್ನೊಂದು ಕಡೆ ಮತ್ತೊಂದು ಹೆಸರು ಇರ್ಬೋದು. ಶಿಷ್ಟ ಭಾಷೆಯಲ್ಲಿ ಸಿಡುಬು ಅಂತ ನಾವು ಕರೀತೇವೆ. ಹಾಗಾಗಿ ಬರಹದಲ್ಲಿ ಸಿಡುಬು ಅನ್ನೋ ಶಬ್ದ ಹೆಚ್ಚು ಪರಿಚಿತ ಶಬ್ದ, ಶಿಷ್ಟ ಶಬ್ದ. ಇದನ್ನ ಉಳಿಸ್ಕೊಂಡು ಕಂಸದಲ್ಲಿ ಕನ್ನಡದಲ್ಲಿ ಈ ರೀತಿಯ ಪದಗಳು ಉಂಟು. ಏನಾದ್ರೂ ಇದೆಯಪ್ಪ ವಿಷಯ ದಯವಿಟ್ಟು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನೀವು ಚರ್ಚೆ ಮಾಡೋದು ಬೇಡ. ಹಾಗಾಗಿ ಉಳಿದ ಶಬ್ದಗಳನ್ನ ಪರ್ಯಾಯವಾಗಿ ಬೆಳೆದು ಈ ರೀತಿಯ ಪದಗಳು ಉಂಟಂತ ಪರಿಚಯ ಮಾಡಿಕೊಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಆದ್ಯತಾ ಪದವನ್ನಾಗಿ ಯಾವ್ದಾದ್ರು ಒಂದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಹೊಸ ಕನ್ನಡ ಶಬ್ದಗಳ ಪದವ್ಯಾಪ್ತಿ ಬಹಳ ಬಹಳ ಮುಖ್ಯ. ಇಂಗ್ಲಿಷ್ ಶಬ್ದ ಮೂಲದಲ್ಲಿ ಎಷ್ಟು ಉದ್ದ ಇದೆಯೋ ಕನ್ನಡ ಶಬ್ದವು ಅಷ್ಟೇ ಉದ್ದ ಇರಬೇಕು ಅನ್ನೋದು ಒಂದು ಮಾರ್ಗದರ್ಶನ. ಉದಾಹರಣೆಗೆ ಡೆಪ್ರೆಷನ್, ಖಿನ್ನತೆ, ಬ್ರೂಯಿ, ಮೊರೆತ, ಆಲ್ಕಲಿ, ಕ್ಷಾರ, ಡಿಸ್, ಬಿಲ್ಲೆ ಹೆಚ್ಚು ಕಡಿಮೆ ಅದರಷ್ಟೇ ಉದ್ದ ಇದೆ, ಹೀಗೆ ಅನುವಾದ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಕನ್ನಡದಲ್ಲಿ ಈ ನಿಯಮವನ್ನ ಎಲ್ಲ ಕಡೆ ನಾವು ಪಾಲಿಸಿಲ್ಲ. ಮೂಲಕ್ಕಿಂತ ಉದ್ದದ ಶಬ್ದಗಳನ್ನು ಸೃಷ್ಟಿ ಮಾಡಿದ್ದೇವೆ. ಲಿವರ್ ಅಂದ್ರೆ ಮೇದೋಜೀರಕಾಂಗ, ಡಯಾಬಿಟಿಸ್ ಅಂದ್ರೆ ಸಿಹಿ ಮೂತ್ರ ರೋಗ, ಸಕ್ಕರೆ ಕಾಯಿಲೆ, ಬಹಳ ಉದ್ದದ ಪದಗಳಾದವು. ಕನ್ನಡ ಸಂಯುಕ್ತ ಪದ. ಇಂಗ್ಲಿಷಲ್ಲಿ ಒಂದೇ ಪದ ಇದ್ದಾಗ ಕನ್ನಡದಲ್ಲೂ ಒಂದೇ ಪದ ಇರಬೇಕು. ಸಂಯುಕ್ತ ಪದಗಳನ್ನು ಸೃಜಿಸಬಾರದು ಅಂತ ಮಾರ್ಗದರ್ಶನ ಹೇಳುತ್ತೆ. ಇಂಗ್ಲಿಷಲ್ಲಿ ಅಪೆಂಡಿಕ್ಸ್ ಅಂತ ಒಂದು ಶಬ್ದ ಇದೆ, ಹುಳುಗರಳು ಅಂತ ಹೇಳ್ತೇವೆ. ಆಸ್ಮಾಸಿಸ್ಗೆ ಪರಾಸರಣ ಅಂತ ಹೇಳ್ತೇವೆ. ಆಕ್ಸೆಸರಿ, ಉಪಸಾಮಗ್ರಿ, ಉಪಸಾಧನ, ಈ ರೀತಿ ಸಂಯುಕ್ತ ಪದಗಳನ್ನು ರೂಪಿಸ್ತಾ ಇದ್ದೇವೆ. ಹಾಗೆ ಎರಡು ಕನ್ನಡ ಪದಗಳನ್ನ ಹೊಂದಿದ್ದಕ್ಕೆ ಅಯೋರ್ಟ ಅನ್ನೋದು ಒಂದು ಶಬ್ದ. ಕನ್ನಡದಲ್ಲಿ ಮಹಾಧಮನಿ ಅಂತ ಹೇಳ್ತೇವೆ. ಇದು ಸರಿಯಾದ ಸಮಶಬ್ದ ಅಲ್ಲ, ಆದ್ರೆ ಬೇರೆ ದಾರಿ ಇಲ್ಲ. ಇದಕ್ಕಿಂತ ಒಳ್ಳೆಯ ಸಮಶಬ್ದವನ್ನು ರೂಪಿಸೋದಾದ್ರೆ ಖಂಡಿತ ಸ್ವಾಗತ. ವಿಶೇಷ ಶಾಸ್ತ್ರೀಯ ಪಾರಿಭಾಷಿಕ ಶಬ್ದಗಳು ಅಪರೂಪಕ್ಕೆ ಈ ಬೆರಿಬೆರಿ, ಸಲೈನ್, ಮೈಟೋಕಾಂಡ್ರಿಯಾ, ಕ್ಯಾಟ್ಕೆಟ್, ರೈಬೋಸೋಮ್, ಕ್ಯಾಲರಿ ಇತ್ಯಾದಿಗಳನ್ನ ಬಳಸ್ತೇವೆ. ಇವುಗಳನ್ನ ಹಾಗೆಯೇ ಬಳಸೋಣ, ಕನ್ನಡ ಲಿಪಿಯಂತರ ಬಳಸಿ. ಇದಕ್ಕೆ ಸಮಶಬ್ದಗಳನ್ನ ರೂಪಿಸೋದು ಬೇಡ ಅಂತ ಹೇಳ್ತಾರೆ. ಎರವಲು ಹಾಗೂ ತದ್ಭವ ಪಾರಿಭಾಷಿಕ ಪದಗಳು. ವೈಜ್ಞಾನಿಕ ಪಾರಿಭಾಷಿಕ ಪದಗಳಲ್ಲಿ ಜನ್ಯ ಪದಗಳು ಇರುತ್ತವೆ. ಕೆಲವನ್ನಾದರೂ ಮೂಲದಿಂದ ಯಥಾವತ್ತಾಗಿ ಪಡೆಯೋದು ಒಳ್ಳೆಯದು. ಅಯಾನ್ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಏನ್ ಹೇಳಕ್ಕಾಗುತ್ತೆ? ತುಂಬಾ ಕಷ್ಟ ಸಮಶಬ್ದವನ್ನು ರೂಪಿಸೋದು. ಹಾಗಾಗಿ ಅದನ್ನೇ ಉಳಿಸ್ಕೊಂಡು ಅದರಿಂದ ಹುಟ್ಟಬಹುದಾದ ಶಬ್ದಗಳು, ಜನ್ಯ ಶಬ್ದಗಳು, ಡೆರೈವೇಟಿವ್ಸ್ ಅಂತ ನಾವು ಹೇಳ್ತೇವೆ. ಅದಕ್ಕೆ ಅಯಾನೋ, ಅಯಾನಿಕ, ಅಯಾನೀಕರಿಸು, ಅಯಾನೀಕಾರಕ, ಅಯಾನೀಕರಣ ಹೀಗೆಲ್ಲ ಮಾಡ್ಕೋಬಹುದು. ವೈದ್ಯಕೀಯಕ್ಕೆ ಬಂತು ಅಂದ್ರೆ ಒಂದು ಪದ ತಗೊಂಡ್ರೆ 30 ರಿಂದ 40 ಜನ್ಯ ಪದಗಳು ಬರುತ್ತೆ.
ಹಾಗಾಗಿ ಜನ್ಯ ಪದಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಂಗ್ಲಿಷಲ್ಲಿ ಈ ರೀತಿಯಾದ ಪ್ರಯೋಗಗಳನ್ನ ಅವರು ಲ್ಯಾಟಿನ್ ಮತ್ತು ಗ್ರೀಕ್ ಶಬ್ದಗಳನ್ನು ಬಳಸ್ಕೊಂಡು ಮಾಡಿದ್ದಾರೆ. ಹಾಗಾಗಿ ನಾವು ಮಾಡಬಹುದು, ಯಾವುದೇ ರೀತಿಯಾದ ಸಂಕೋಚ ಖಂಡಿತ ಬೇಡ. ಆದ್ಯತಾ ಪದಗಳು ರೆಸ್ಪಿರೇಷನ್ಗೆ ಕನ್ನಡದಲ್ಲಿ ಉಸಿರಾಟ, ಶ್ವಸನ ಅನ್ನೋ 2 ಶಬ್ದಗಳು. ಲಿವರ್ಗೆ ಯಕೃತ್, ಪಿತ್ತಜನಕಾಂಗ, ಈಲಿ, ಲಿವರ್ ಇಷ್ಟೂ ಶಬ್ದಗಳನ್ನ ಲೇಖಕರು ಬಳಸಿದ್ದಾರೆ. ಡಯಾಬಿಟಿಸ್ಗೆ ಇಷ್ಟು ಹೆಸರು ಉಂಟು, ಕ್ಯಾನ್ಸರ್ ಅಂದ್ರೆ ಇಷ್ಟು ಹೆಸರು ಉಂಟು. ಗೊಂದಲ ಆಗುತ್ತೆ ಓದುಗನಿಗೆ. ಹಾಗಾಗಿ ಯಾವುದಾದ್ರೂ ಒಂದು ಶಬ್ದವನ್ನ ಸರಿಯಾದದ್ದು ಅಂತ ಲೆಕ್ಕಕ್ಕೆ ತಗೊಂಡು ಅದನ್ನೇ ಬಳಸ್ತಾ ಉಳಿದವನ್ನ ಪರ್ಯಾಯ ಪದಗಳು ಅಂತ ಭಾವಿಸಿ ಕಂಸದಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಆದ್ರೆ ಆದ್ಯತಾ ಪದವನ್ನ ಗುರುತಿಸೋದು ಯಾರು ಅನ್ನೋ ಒಂದು ಪ್ರಶ್ನೆ ಇನ್ನೂ ನಮ್ಮ ಮುಂದೆ ಉಂಟು. ಅರೆ ಸಮಾಸಗಳಿಂದಾದ ಕನ್ನಡ ಪದಗಳು ಇವೆ. ಸಂಸ್ಕೃತ ಪದ ಪ್ಲಸ್ ಕನ್ನಡ ಪದ ಎರಡನ್ನು ಸೇರಿಸಿದ್ರೆ ಅದನ್ನ ಅರಿ ಸಮಾಸ. ಅದು ಬೇರೆ ಭಾಷೆ, ಇದು ಬೇರೆ ಭಾಷೆ. ಇಂಥ ಬೇರೆ ಶಬ್ದಗಳ ನಡುವೆ ಸಮಾಸವನ್ನ ಮಾಡಬಾರದು ಅಂತ ಸಂಸ್ಕೃತ ಹೇಳುತ್ತೆ. ಇಲ್ಲಿ ಇಂಗ್ಲಿಷ್ ಪದ ಕನ್ನಡ ಪದವನ್ನ ಸೇರಿಸಿ ಒಂದು ಹೊಸ ಶಬ್ದವನ್ನ ರೂಪಿಸಬಹುದಾ ಅಂದ್ರೆ ಅದು ಅರಿ ಸಮಾಸವಾಗುತ್ತೆ, ಬೇಡ ಅಂತ ಹೇಳಿದ್ರು. ಆದರೆ ಪ್ರಯೋಗದಲ್ಲಿ ಅವು ಈಗಾಗಲೇ ಬಳಕೆಗೆ ಬಂದಿವೆ. ಕಂಪ್ಯೂಟರೈಸೇಷನ್, ಕಂಪ್ಯೂಟರ್ ಪ್ಲಸ್ ಕರಣ, ಕಂಪ್ಯೂಟರ್ ಕರಣ, ಕಂಪ್ಯೂಟರೀಕರಣ ಅಂತ ಮಾಡಿದ್ದೇವೆ. ಅಮೋನಿಯಾಕಲ್, ಅಮೋನೀಕೃತ. ಅಸಿಟೋಲೈಸಿಸ್, ಅಸಿ ವಿಭಜನೆ ಅಥವಾ ಅಸಿಟೋ ವಿಭಜನೆ. ಹಾಗೆಯೇ ಎ ಗ್ಯಾಮಾ ಗ್ಲಾಬ್ಯುಲಿನ್ ಅಂದ್ರೆ ಗ್ಯಾಮಾ ಗ್ಲಾಬ್ಯುಲಿನ್ ರಕ್ತ ಕೊರೆ ಅರ್ಥವಾಗುತ್ತೆ. ಎ ಗ್ಯಾಮಾ ಗ್ಲಾಬ್ಯುಲಿನ್ ಅಂದ್ರೆ ಯಾರಿಗೂ ಅರ್ಥವಾಗಲ್ಲ. ಹಾಗಾಗಿ ಈ ರೀತಿಯಾದ ಅರಿ ಸಮಾಸಗಳು ಅಂದ್ರೆ ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡ ಶಬ್ದಗಳನ್ನ ರೂಪಿಸಬಹುದು, ತಪ್ಪಿಲ್ಲ ಅಂತ ತಜ್ಞರು ಹೇಳ್ತಾರೆ. ಕಡ್ಡಾಯವಾಗಿ ಕನ್ನಡಕ್ಕೆ ತರಲೇಬೇಕಾದ ಶಬ್ದಗಳು ಯಾವುದು ಅಂದ್ರೆ ಭಾವನಾತ್ಮಕ ಪದಗಳು. ರೀಪ್ರೊಡಕ್ಷನ್ಗೆ ಪುನರುತ್ಪಾದನೆ, ಹೈಪಾಥಸಿಸ್ ಪ್ರಕಲ್ಪನೆ, ಅಗ್ರಿಗೇಟ್ ಮೊತ್ತ, ಎಕ್ಸ್ಟಸಿ ಮೈಮರೆವು, ಅಜಿಟೇಷನ್ ತಳಮಳ, ಅಗ್ರೆಸಿವ್ ಆಕ್ರಮಣಶೀಲ. ಹೀಗೆ ಭಾವನೆಗಳನ್ನು ಸೂಚಿಸುವ ಇಂಗ್ಲಿಷ್ ಪದಗಳಿಗೆ, ಪಾರಿಭಾಷಿಕ ಪದಗಳಿಗೆ ಕನ್ನಡ ಶಬ್ದಗಳು ಬೇಕೇ ಬೇಕು. ಹಾಗೆ ಕ್ರಿಯಾಸೂಚಕ ಪದಗಳು ಏನು ಇಂಗ್ಲಿಷಲ್ಲಿವೆ, ಹೈಪೋಥರ್ಮಿಯಾ ಇಳಿತಾಪ, ಪ್ರೆಸಿಪಿಟೇಟ್ ಅವಪಾತ, ಹೈಪೋಸ್ಟಾಸಿಸ್ ಅಧೋಸಂಚಯನ, ಆಂಪುಟೇಷನ್ ಅಂಗವಿಚ್ಛೇದನ, ಅಡ್ಮಿಕ್ಸ್ಚರ್ ಕಲಬೆರಕೆ, ಡಿಜೆನರೇಟ್ ನಶಿಸುವ. ಹೀಗೆ ಕಡ್ಡಾಯವಾಗಿ ಶಬ್ದಗಳನ್ನ ತರಲೇಬೇಕು ಕನ್ನಡ. ಹಾಗೆಯೇ ಜನ್ಯ ಪದಗಳಿರುವ ಪಾರಿಭಾಷಿಕ ಪದಗಳು ಏನಿದೆ ಅವುಗಳನ್ನ ತರಬೇಕು. ಒಂದು ಉದಾಹರಣೆ, ಪೋಲ್ ಅನ್ನೋದಕ್ಕೆ ಧ್ರುವ ಅಂತ ನಾವು ಮಾಡಿದ್ವಿ ಕನ್ನಡದಲ್ಲಿ. ಪೋಲಾರ್ ಅಂದ್ರೆ ಧ್ರುವೀಯ, ಪೊಲಾರಿಟಿ ಅಂದ್ರೆ ಧ್ರುವೀಯತೆ, ಪೋಲರೈಸ್ ಅಂದ್ರೆ ಧ್ರುವೀಕರಿಸು, ಪೋಲರೈಸರ್ ಅಂದ್ರೆ ಧ್ರುವೀಕಾರಕ, ಹಾಗೆ ಪೋಲರಾಯ್ಡ್ ಅಂತ ಹೇಳ್ತಂದ್ರೆ ಧ್ರುವೀಯಾಭ, ಪೋಲರೈಸೇಷನ್ ಅಂದ್ರೆ ಧ್ರುವೀಕರಣ. ಹೀಗೆ ಶಬ್ದಗಳನ್ನ ರೂಪಿಸ್ಬೇಕಾಗುತ್ತೆ ಕಡ್ಡಾಯವಾಗಿ ಅಂತಾರೆ. ವ್ಯುತ್ಪತ್ತಿ ಮೂಲಾಧಾರಿತ ಪಾರಿಭಾಷಿಕ ಪದಗಳ ಬಗ್ಗೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆಟೋ ಪ್ಲಸ್ ಟ್ರೋಪಿಸಂ, ಆಟೋಟ್ರೋಪಿಸಂ ಅನ್ನೋ ಶಬ್ದದ ಮೂಲವನ್ನ ಹುಡುಕ್ತಾ ಹೋಯಿತು ಅಂದ್ರೆ 2 ಶಬ್ದಗಳಿಂದ ಆಗಿದೆ. ಹಾಗಾಗಿ ಕನ್ನಡಕ್ಕೆ ತರುವಾಗ ಸ್ವಯಂ ಪ್ಲಸ್ ಪೋಷಣೆ, ಸ್ವಪೋಷಣೆ ಅಂತ ಮಾಡಬಹುದು. ಅಬ್ ಪ್ಲಸ್ ನಾರ್ಮ, ಅಬ್ನಾರ್ಮಲ್ ಆಯ್ತು, ಅಸಹಜ ಅಂತ ಮಾಡಿದ್ವಿ. ಹಾಗೆಯೇ ಪ್ರತಿಜನಕ, ಉಭಯಲಿಂಗಿ. ಈ ರೀತಿಯಾದ ವ್ಯುತ್ಪತ್ತಿ ಆಧಾರಿತ ಶಬ್ದಗಳನ್ನ ಕನ್ನಡಕ್ಕೆ ತರಬಹುದು, ತಪ್ಪಿಲ್ಲ. ಆದರೆ ಎಚ್ಚರಿಕೆ ಅಗತ್ಯ. ಯಾಕೆ ಎಚ್ಚರಿಕೆ ಅಗತ್ಯ ಅನ್ನೋದಕ್ಕೆ ಇಲ್ಲಿ ಅರ್ಥ ಪ್ರಾಶಸ್ತ್ಯದ ವಿಭಾಗದಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ. ವಿಜ್ಞಾನದಲ್ಲಿ ಹಲವು ತಪ್ಪಾಗಿ ರಚನೆಗೊಂಡಿರುವ ಅವೈಜ್ಞಾನಿಕ ಹಾಗೂ ಅರ್ಥವಿಲ್ಲದ ಪಾರಿಭಾಷಿಕ ಪದಗಳು ರೂಪುಗೊಂಡಿದ್ದನ್ನ ಹಾಗೆಯೇ ಉಳಿಸ್ಕೊಂಡು ಇವತ್ತಿನವರೆಗೂ ಬಂದ್ಬಿಟ್ಟಿದ್ದೇವೆ. ಅಂತಹ ಶಬ್ದಗಳನ್ನ ಕನ್ನಡಕ್ಕೆ ತರಬೇಕಾದ್ರೆ ಮೂಲಕ್ಕೆ ಹೋಗಿ ಹುಡುಕಬೇಡಿ, ಅವುಗಳ ಅರ್ಥವನ್ನ ಗ್ರಹಿಸಿಕೊಂಡು ಆ ಅರ್ಥವನ್ನ ಹೊಮ್ಮಿಸುವ ಕನ್ನಡ ಶಬ್ದಗಳನ್ನ ರೂಪಿಸ್ಬೇಕು. ಉದಾಹರಣೆಗೆ ಕೆಲವು ಶಬ್ದಗಳನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಬಿಗ್ ಬ್ಯಾಂಗ್ ಥಿಯರಿ ಕನ್ನಡದಲ್ಲಿ ಏನು ಹೇಳ್ತೀವಿ?
ನನಗೆ ಗೊತ್ತಿರೋ ಶಬ್ದ ಅಲ್ಲಿ ಹಾಕಿದ್ದೇನೆ, ಅದು ಸರಿಯಾ ತಪ್ಪ? ವಾಸ್ತವದಲ್ಲಿ ಇಲ್ಲಿ ಮಹಾಸ್ಫೋಟ ನಡೆದಿಲ್ಲ. ಬಿಗ್ ಬ್ಯಾಂಗ್ ಥಿಯರಿ ನೀವು ಅದನ್ನು ಓದ್ತು ಅಂತ ಹೇಳ್ತಂದ್ರೆ ಯಾವುದೇ ರೀತಿಯಾದ ಶಬ್ದ ನಡೆದ ಕೇಳಿಲ್ಲ. ಬಿಗ್ ಬ್ಯಾಂಗ್ ಅಲ್ಲಿ ಆಗಿದ್ಯಾ? ಹೆಸರು ಕೇಳಿದ್ರೆ ಬಿಗ್ ಬ್ಯಾಂಗ್, ದೊಡ್ಡ ಶಬ್ದ ಬಂತು ಅಂತೀವಿ, ಅಲ್ಲಿ ಶಬ್ದ ಇಲ್ಲ. ಸಿಂಗ್ಯುಲಾರಿಟಿ ಏನಿದೆ ಅದು ದಶ ದಿಕ್ಕುಗಳಲ್ಲಿ ವಿಸ್ತರಿಸೋಕೆ ಆರಂಭವಾಗುತ್ತೆ ಅಷ್ಟೇ. ಅಲ್ಲಿ ಮಹಾಸ್ಫೋಟ ಶಬ್ದ ಯಾವುದೂ ಇಲ್ಲ. ಆದ್ರೂ ಆ ಹೆಸರನ್ನ ಉಳಿಸ್ಕೊಂಡು ಬಂದ್ಬಿಟ್ಟಿದೆ. ಹಾಗೇನೆ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತೇವೆ, ಕಪ್ಪು ರಂಧ್ರ ಅಂತ ಕನ್ನಡದಲ್ಲಿ ಅನುವಾದ ಮಾಡಿದ್ದೇವೆ. ಹುಡುಕಿದ್ರೆ ಅಲ್ಲಿ ಯಾವುದೇ ರಂಧ್ರ ಇಲ್ಲ, ಅಲ್ಲಿ ಕಪ್ಪು ಬಣ್ಣದ್ದು ಏನೂ ಇಲ್ಲ. ಅದು ಗುರುತ್ವಾಕರ್ಷಣೆ ಪ್ರಬಲವಾಗಿರುವ ಒಂದು ಸ್ಥಳ ಮಾತ್ರ. ಆದ್ರೆ ನಾವು ಬ್ಲ್ಯಾಕ್ ಹೋಲ್ ಅನ್ನೋದನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ಮೊದಲ ಬಾರಿಗೆ ಕೇಳಿದಾಗ ಬ್ಲ್ಯಾಕ್ ಅಂದ್ರೆ ಕಪ್ಪು, ಹೋಲ್ ಅಂದ್ರೆ ರಂಧ್ರ, ಕಪ್ಪು ರಂಧ್ರ, ಈ ಕಪ್ಪು ತಿಳಿಯುವ ಸಾಧ್ಯತೆ ಇರುತ್ತೆ. ಇದನ್ನ ಸರಿಪಡಿಸೋಕೆ ಹೋಗಿಲ್ಲ. ಹಾಗಾಗಿ ಕನ್ನಡಕ್ಕೆ ನೀವು ಬ್ಲ್ಯಾಕ್ ಹೋಲ್ ಅನ್ನೋದನ್ನ ತರಬೇಕಾದ್ರೆ ಕಪ್ಪು ರಂಧ್ರ ಅಂತ ಅನುವಾದ ಮಾಡಿದ್ರೆ ಅದು ತಪ್ಪಾಗುತ್ತೆ. ಮತ್ತೇನ್ ಮಾಡಬೇಕು? ಆ ಕ್ಷೇತ್ರದ ತಜ್ಞರು ಅದಕ್ಕೆ ಸಮಶಬ್ದವನ್ನ ಕೊಡಬೇಕು. ಅಟಾಪ್ಸಿ, ಸೀಯಿಂಗ್ ಒನ್ ಸೆಲ್ಫ್ ಅಂತ ಅರ್ಥ. ಸತ್ವವಿದನೆ ಮನುಷ್ಯ ತನ್ನನ್ನು ತಾನು ಹೇಗೆ ನೋಡ್ತಾನೆ. ಹಾಗಾಗಿ ಸ್ವಯಂ ವೀಕ್ಷಣೆ ಅನ್ನೋದು ತಪ್ಪು ಶಬ್ದ. ಅದು ಶವ ಪರೀಕ್ಷೆ ಅನ್ನೋದನ್ನ ನಾವು ಅರ್ಥದ ದೃಷ್ಟಿಯಿಂದ ಕನ್ನಡ ಶಬ್ದವನ್ನ ರೂಪಿಸ್ಬೇಕಾಗುತ್ತೆ. ಹಾಗೆಯೇ ಆರ್ಟರಿ, ಹಾಗಂದ್ರೆ ಏನು? ಏರ್ ಫಿಲ್ ಟ್ಯೂಬ್, ಗಾಳಿ ಕೊಳವೆ ಅಂತ ಮೂಲ ಶಬ್ದದ ಅರ್ಥ ವ್ಯುತ್ಪತ್ತಿ ಮೇಲೆ ಹೊರಟೋದ್ರೆ. ಆದ್ರೆ ಗಾಳಿ ಇರುತ್ತಾ ರಕ್ತದ ಕೊಳವೆನಲ್ಲಿ? ರಕ್ತನಾಳದಲ್ಲಿ ಗಾಳಿಯ ಬದಲು ರಕ್ತ ಸಂಚರಿಸುವ ಕಾರಣ ಧಮನಿ ಅಥವಾ ಸಿರೆ ಅನ್ನೋ ಶಬ್ದಗಳನ್ನ ನಾವು ಬಳಸಬೇಕಾಗುತ್ತೆ. ಮಲೇರಿಯಾ ಅಂದ್ರೆ ಬ್ಯಾಡ್ ಏರ್, ಕೆಟ್ಟ ಗಾಳಿ. ಇದು ವ್ಯುತ್ಪತ್ತಿ ಆಧಾರಿತ ಅರ್ಥ. ಆದ್ರೆ ಮಲೇರಿಯಾ ಅಂತಲೇ ಇಟ್ಕೊಂಡು ಪ್ಲಾಸ್ಮೋಡಿಯಂ ಜೀವಿಯಿಂದ ಬರುವ ಈ ಕಾಯಿಲೆಯನ್ನ ಕೆಟ್ಟ ಗಾಳಿಯಿಂದ ಬರುತ್ತೆ ಅಂತ ಹೇಳಬೇಕಾಗುತ್ತೆ. ಹೀಗೆ ಕೆಲವು ಉದಾಹರಣೆಗಳನ್ನ ಗಮನಿಸಬೇಕು. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, ಆಕ್ಸಿಜನ್ ಅಂದ್ರೆ ಆಸಿಡ್ ಫಾರ್ಮರ್. HCl ನಲ್ಲಿ ಆಕ್ಸಿಜನ್ ಇಲ್ಲ, ಆದ್ರೂ ಅದನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ನಾವು ಕರೀತೇವೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದ್ರೆ ಒರಿಜಿನಲಿ ಲಿಮಿಟೆಡ್ ಟು ದಿ ಸ್ಟಡಿ ಆಫ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ಡ್ ಬೈ ಲಿವಿಂಗ್ ಆರ್ಗಾನಿಸಮ್. ಆದ್ರೆ ಇವತ್ತೇನಾಗೋಗಿದೆ, ಇದರಲ್ಲಿ ಪ್ಲಾಸ್ಟಿಕ್ಸ್ ಪೆಟ್ರೋಲ್ ಅನ್ನು ಸೇರಿಸ್ಕೊಂಡಿದ್ದೇವೆ. ಆದ್ರೆ ಮೂಲ ಹೆಸರು ತಪ್ಪು, ಅದನ್ನು ಬದಲಾವಣೆ ಮಾಡಬೇಕಲ್ವಾ? ಯಾರೋ ಮಾಡಿಲ್ಲ, ನಾವು ಸಹ ಹಾಗೆ ಬಳಸ್ತಾ ಇದ್ದೇವೆ. ಸ್ಟಾರ್ ಫಿಶ್, ಜೆಲ್ಲಿ ಫಿಶ್, ಶೆಲ್ ಫಿಶ್ ಇವು ಮೀನುಗಳೇ ಅಲ್ಲ, ಆದ್ರೆ ಮೀನು ಅನ್ನೋ ಶಬ್ದವನ್ನ ಉಳಿಸ್ಕೊಂಡಿದ್ದೇವೆ. ಶೂಟಿಂಗ್ ಸ್ಟಾರ್ ನಲ್ಲಿ ಯಾವ ಸ್ಟಾರ್ ಸಹ ಶೂಟ್ ಆಗೋದಿಲ್ಲ, ಆದ್ರೆ ಹಾಗೆ ಉಳಿಸ್ಕೊಂಡಿದ್ದೇವೆ. ಮಿಲ್ಕಿ ವೇಲೆಯಲ್ಲಿ ಹಾಲಿಲ್ಲ, ಕ್ಷೀರಪಥವಂತೂ ಅಲ್ಲವೇ ಅಲ್ಲ. ಕ್ವಾಂಟಮ್ ಲೀಪ್, ಕನ್ನಡದಲ್ಲಿ ಹನುಮಜ್ಜಿಗಿತ ಅನ್ನೋ ಶಬ್ದವನ್ನ ಮಾಡಿದ್ರು, ಬಹಳ ಸುಂದರವಾದ ಶಬ್ದ. ಅಂದ್ರೆ ಈ ಹನುಮಜ್ಜಿಗಿತ ಅಂತ ಹೆಸರನ್ನ ಕೇಳಿದಾಗ ಇಲ್ಲಿ ವಿಜ್ಞಾನದಲ್ಲಿ ಲಂಕೆಗಿಂತ ದೂರ ಏನಾದರೂ ಹಾರಿದೆಯಾ ಅನ್ನೋ ಅನುಮಾನ ಬರುತ್ತೆ. ಆದ್ರೆ ಭೌತ ವಿಜ್ಞಾನದಲ್ಲಿ an abrupt significant change originating from physics where an electron instantly jumps energy levels ಅನ್ನು ಅರ್ಥ ಕೊಡ್ತಾರೆ. ಅಲ್ಲಿ ಅದನ್ನ ಕ್ವಾಂಟಮ್ ಲೀಪ್ ಅಂತಾರೆ. ಆದ್ರೆ ಸಾಹಿತ್ಯಿಕವಾಗಿ ಕ್ವಾಂಟಮ್ ಲೀಪ್ ಅನ್ನೋದನ್ನ ವಿಜ್ಞಾನದಲ್ಲಿ ಯಾವುದಾದ್ರೂ ಒಂದು ಮಹತ್ ಸಂಶೋಧನೆಯನ್ನ ಮಾಡ್ತಂದ್ರೆ ಇಟ್ಸ್ ಎ ಕ್ವಾಂಟಮ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಇವೆಲ್ಲ ಬಳಸೋದು ಉಂಟು. ಆದ್ರೆ ಆ ಕ್ವಾಂಟಮ್ ಲೀಪ್ ಅನ್ನುವುದರ ಅರ್ಥ ಸ್ಪಷ್ಟವಾಗಿ ನಾವು ನಮ್ಮ ಓದುಗರಿಗೆ ತಿಳಿಸ್ಬೇಕಾಗುತ್ತೆ. ಒಂದೆರಡು ಕಿವಿ ಮಾತುಗಳನ್ನ ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಹೊಸ ವೈಜ್ಞಾನಿಕ ಪದವನ್ನ ಕನ್ನಡದಲ್ಲಿ ಟಂಕಿಸುವಾಗ ದಯವಿಟ್ಟು ಅರ್ಥಕ್ಕೆ ಮಾತ್ರ ಆದ್ಯತೆಯನ್ನ ನೀಡಿ. ಕನ್ನಡ ಪದವನ್ನ ತರಬೇಕಾ, ಸಂಸ್ಕೃತ ಪದಗಳನ್ನ ತರಬೇಕಾ, ದಯವಿಟ್ಟು ಈ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಕನ್ನಡ ಸಂಸ್ಕೃತ ಭಾಷಾಭಿಮಾನ ಇಲ್ಲಿ ಬರೋದು ಮುಖ್ಯ ಅಲ್ಲ. ನಮಗೆ ಬೇಕಾದದ್ದು ಸಂವಹನ. ಅರ್ಥ ನಿಖರವಾಗಿ ಸಂವಹನ ಆಗಬೇಕು. ಆ ನಿಖರ ಸಂವಹನವನ್ನ ಕನ್ನಡ ಶಬ್ದ ಕೊಟ್ರೆ ಬಳಸಿ, ಸಂಸ್ಕೃತ ಶಬ್ದ ಕೊಟ್ರೆ ಅದನ್ನ ಬಳಸಿ. ಹಾಗಾಗಿ ಭಾಷಾಭಿಮಾನಗಳನ್ನ ದಯವಿಟ್ಟು ಇಲ್ಲಿ ತರಲಿಕ್ಕೆ ಹೋಗ್ಬೇಕು. ಎರಡನೇ ಕಿವಿ ಮಾತು, ಬೀದಿ ನಾಟಕಗಳಲ್ಲಿ ಯಾವುದಾದ್ರೂ ಒಂದು ವೈಜ್ಞಾನಿಕ ವಿಷಯವನ್ನ ತಗೊಂಡು ನೀವು ನಾಟಕ ಮಾಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಒಂದೇ ಒಂದು ಪಾರಿಭಾಷಿಕ ಶಬ್ದವನ್ನು ಅಲ್ಲಿ ಬಳಸಬೇಡಿ.
ಅದರ ಅರ್ಥವನ್ನ ಹೇಳ್ತಾ ಹೋಗಿ ಪದಗಳನ್ನ ತಪ್ಪಿಸಿ. ಆಕಾಶವಾಣಿ ಮತ್ತು ಟೆಲಿವಿಷನ್ಗಳಲ್ಲಿ ಭಾಷಣ ಮಾಡುವಾಗ ಸಾಧ್ಯವಾದಷ್ಟು ಕನಿಷ್ಠ ಶಬ್ದಗಳನ್ನ ಬಳಸಿ, ಯಾವುದೋ ಒಂದು ಶಬ್ದ ನೀವು ಬಳಸಿದ್ರೆ ಅದರ ಅರ್ಥವನ್ನ ತೆಗೆದು ನೋಡ್ಲಿಕ್ಕೆ, ನಿಘಂಟು ತೆಗೆದು ನೋಡ್ಲಿಕ್ಕೆ ಅವ್ರ ಸಮಯ ಇರೋಲ್ಲ. ಹಾಗಾಗಿ ಅವರಿಗೆ ಅರ್ಥ ಆಗಬೇಕು ಅಂದ್ರೆ ತಕ್ಷಣ ಅರ್ಥವನ್ನ ಬಿಟ್ಟು ಕೊಡುವಂತ ಶಬ್ದಗಳನ್ನೇ ಬಳಸ್ಬೇಕು ನೀವು. ಪತ್ರಿಕೆಗಳಲ್ಲಿ ಹಿತಮಿತ ಬಳಸಬಹುದು. ಕಂಸದಲ್ಲಿ ಇಂಗ್ಲಿಷ್ ಲಿಪಿಯಲ್ಲಿ ಸಮಶಬ್ದವನ್ನ ಕೊಡೋದು ಒಳ್ಳೆಯದು. ಆದ್ರೆ ಪತ್ರಿಕೆಗಳಲ್ಲಿ ನೋಡ್ತೇನೆ, ನನ್ನ ಲೇಖನಗಳಲ್ಲೂ ಕನ್ನಡ ಲಿಪಿಯಲ್ಲಿ ಬರೆದು ಕಳಿಸಿದ್ರೆ ಕನ್ನಡ ಲಿಪಿಯಲ್ಲಿ ಮುದ್ರಣ ಆಗುತ್ತೆ. ಆರಂಭದಲ್ಲಿ ಇಂಗ್ಲಿಷ್ ಲಿಪಿಯಲ್ಲಿ ಬರೀತಾ ಹೋಗ್ತಾ ಇದ್ದೇನೆ, ಮೈಟೋಕಾಂಡ್ರಿಯಾ ಅಂದ್ರೆ MIT ಎಲ್ಲ ಬರೀತಾ ಇದ್ದೆ. ಅವ್ರೇನ್ ಮಾಡ್ತಾರೆ, ಫಾರ್ಮೆಟ್ ಮಾಡ್ತಾರೆ. ಫಾರ್ಮೆಟ್ ಮಾಡಿದಾಗ ಆ ಇಂಗ್ಲಿಷ್ ಅಕ್ಷರಗಳೆಲ್ಲ ಕಚಟ ಇದಾಗುತ್ತೆ. ಓದುಗಳು ನಾನು ಫೋನ್ ಮಾಡ್ತಾ, ಸರ್ ಅದೇನು ಹೀಗೆ ಕಚಟ ತಪ ಅಂತಿತ್ತಲ್ಲ, ಏನ್ ಸರ್ ಅಂತಾರೆ. ಹಾಗಾಗಿ ಕಂಸದಲ್ಲಿ ಇಂಗ್ಲಿಷಲ್ಲಿ ಬರೀಬೇಕು ಅಂತ ಗೊತ್ತಿದ್ರು ಕನ್ನಡದಲ್ಲಿ ಇವತ್ತು ನಾನು ಬರೀತಾ ಇದ್ದೇನೆ. ಇಲ್ಲದೆ ಹೋಯ್ತು ಅಂದ್ರೆ ಓದುಗರಿಂದ ನಿರಂತರವಾದ ಫೋನ್ ಕರೆಗಳು ಬರುತ್ತೆ. ಪಠ್ಯ ಸಂಶೋಧನಾ ಲೇಖನ ವರದಿಗಳಲ್ಲಿ ಮಾತ್ರ ಅಗತ್ಯ ಪಾರಿಭಾಷಿಕ ಪದಗಳನ್ನ ಎಷ್ಟಿದೆಯೋ ಅಷ್ಟು ಬಳಸಬೇಕಾಗುತ್ತೆ. ಇದು ಇವತ್ತಿನ ಕೊನೆಯ ಭಾಗ. ಇದು ಕನ್ನಡ ಪಾರಿಭಾಷಿಕ ಶಬ್ದಗಳ ಲಿಪ್ಯಂತರಣ ಹೇಗೆ ಮಾಡೋದು ಅಂತ. ಆಗ್ಲಿಂದಲೂ ಹೇಳ್ತಾ ಇದ್ದೇನೆ, ಲಿಪ್ಯಂತರ ಅಥವಾ ಲಿಪ್ಯಂತರಣ ಅಂತ ಹೇಳ್ತಾ ಇದ್ದೇನೆ. ಹಾಗಂದ್ರೆ ಏನು ಅಂತ ನಾನು ಹೇಳಿಲ್ಲ, ಈಗ ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಾನು. IPA ಅಂತ ಇದೆ, ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ಅಂತ. ಯಾಕಂದ್ರೆ C.V. ರಾಮನ್ ಅನ್ನೋ ಶಬ್ದವನ್ನ, ರಾಮನ್ ಕನ್ನಡ ಭಾಷಾ ಶಬ್ದ ಪರಿಚಯ ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ C.V. ರಮಣ್ ಅಂತ ಓದಬಹುದಾ ಇಲ್ವಾ? ರಾಮನ್ನ ಆಗಬಹುದು, ರಮಣ್ಣ ಆಗಬಹುದು, ರಮ ಆಗಬಹುದು, ರಾಮ ಆಗಬಹುದು. ಈ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು ಹೇಗೆ ಅಂದಾಗ ಅಲ್ಲಿ ಅಂತಹ ಕಡೆ ಈ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ನ ಬಳಸಬೇಕು ಅಂತ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಭಾಷಾ ಧ್ವನಿ ಅಥವಾ ಧ್ವನಿಮಾವರ್ಣಮಾಲೆ ಅಂತ ನಾವು ಕನ್ನಡದಲ್ಲಿ ಈ IPAಗೆ ಹೇಳಬಹುದು. ಇಲ್ಲಿ ಬಹಳ ಸ್ಪಷ್ಟವಾಗಿ IPA ಅಕ್ಷರವನ್ನ ಕೊಟ್ಟಿದ್ದಾರೆ. ಕೆಲವು ಉದಾಹರಣೆಗೆ, ಈಗ ಮೊದಲನೇದು ಇ ಅಂತ ಏನ್ ಕಾಣ್ತಾ ಇದೆ ಅದನ್ನ ಹೇಗೆ ಉಚ್ಚರಿಸಬೇಕು ಅನ್ನೋದಕ್ಕೆ ಉದಾಹರಣೆಗಳನ್ನ ಕೊಡ್ತಾರೆ. ವೆನ್, ಇಂಟೆಂಡ್, ಸೆಂಡ್, ಲೆಟರ್, ಈ ಶಬ್ದಗಳಲ್ಲಿ ಆ ಈ ಪ್ರಯೋಗ ಹೇಗಿದೆ ಹಾಗೆಯೇ ಉಚ್ಚರಿಸಬೇಕು IPLU ಅಂತ ಒಂದು ಮಾರ್ಗದರ್ಶನ. ಇದು ಎಲ್ಲ ಕಡೆ ಸಿಗುತ್ತೆ, ಇದು ಎಲ್ಲ ನಿಘಂಟುಗಳಲ್ಲೂ ಉಂಟು, ಅಂತರ್ಜಾಲದಲ್ಲೂ ಸಿಗುತ್ತೆ. ಹಾಗಾಗಿ ಇವುಗಳ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲ, ಇಂಗ್ಲಿಷಲ್ಲಿ 26 ಇಂಗ್ಲಿಷ್ ವರ್ಣಮಾಲೆ ಇದ್ರೆ IPAನಲ್ಲಿ ಸುಮಾರು 45, 456 ತಪ್ಪಾಗಿದೆ, 45 ಶಬ್ದ ಅಕ್ಷರಗಳಿವೆ. ಹಾಗಾಗಿ 45 ಅಕ್ಷರಗಳನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಒಬ್ಬ ಲೇಖಕ. ಯಾಕೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಮಾಹಿತಿಯನ್ನ ಮುಂದೆ ಕೊಡ್ತೇನೆ. ಹಾಗಾಗಿ ಇಂಗ್ಲಿಷ್ ಅಕ್ಷರಗಳು ಏನಿದೆ ಅದನ್ನ IPAನಲ್ಲಿ ಬರೆಯೋದನ್ನ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ನಾವು ಕರೀತೇವೆ. ಮೂಲ ಉಚ್ಚಾರಣೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ಸಾಧ್ಯವಾದಷ್ಟು ಕನ್ನಡ ಜಾಯಮಾನಕ್ಕೆ ಒಗ್ಗುವಂತೆ ಬರೆಯೋದನ್ನ ಟ್ರಾನ್ಸ್ಲಿಟರೇಷನ್ ಅಂತ ಹೇಳ್ತೇವೆ. ಈ ಎರಡು ಶಬ್ದವನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲಿಟರೇಷನ್. ಹಾಗಾಗಿ ನಾವೆಲ್ಲ ವೈಜ್ಞಾನಿಕ ಲೇಖನಗಳನ್ನ ಬರೀಬೇಕಾದ್ರೆ ಈ ಟ್ರಾನ್ಸ್ಲಿಟರೇಷನ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನ ಬಳಸಬೇಕಾಗುತ್ತೆ. ಏನ್ ಮಾಡೋದು? ನಮಗೆ ಈ 45 ಅಕ್ಷರಗಳನ್ನ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ರೆ ಕೆಲವು ಆಡಿಯೋ CD ನಿಘಂಟುಗಳು ಸಿಗುತ್ತೆ. ಅಲ್ಲಿ ನೀವು ಕೇಳಬಹುದು ಆ ಉಚ್ಚಾರಣೆ ಹೇಗಿರುತ್ತೆ ಅಂತ. ಇಟಾಲಿಯನ್ ಭಾಷೆಯಲ್ಲೋ ಫ್ರೆಂಚ್ ಭಾಷೆಯಲ್ಲೋ ಒಬ್ಬ ವಿಜ್ಞಾನಿಯ ಹೆಸರನ್ನ ಹೇಗೆ ಹೇಳ್ತಾರೆ ಅನ್ನೋದನ್ನ ಆ ಆಡಿಯೋ CD ಹೇಳುತ್ತೆ, ಅದನ್ನು ಕೇಳಬಹುದು. ಇಲ್ಲ ಅಂತ ಹೇಳ್ತಂದ್ರೆ ವಿಕಿಪೀಡಿಯಾದಲ್ಲಿ ಆ ವಿಜ್ಞಾನಿಯ ಹೆಸರನ್ನ ಇಂಗ್ಲಿಷಲ್ಲಿ ಕೊಟ್ಟು ಅದನ್ನ ಫ್ರೆಂಚ್ ಅಲ್ಲೋ ಇಟಾಲಿಯನ್ ಅಲ್ಲೋ ಅದರ ಕಾಗುಣಿತ ಕೊಟ್ಟು IPA ಪ್ರಕಾರ ಪಕ್ಕದಲ್ಲಿ ಅದರ ಉಚ್ಚಾರಣೆಯನ್ನು ಕೊಟ್ಟಿರ್ತಾರೆ. ಅದನ್ನ ಕೇಳಿ ತಿಳ್ಕೊಂಡು ಅದನ್ನ ಟ್ರಾನ್ಸ್ಲಿಟ್ರೇಟ್ ಮಾಡಿದ್ರೆ ಸಾಕಾಗುತ್ತೆ. ಯಾವುದೂ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೌ ಟು ಪ್ರೊನೌನ್ಸ್ ಅಂತ ಒಂದು
ಚಾನಲ್ ಉಂಟು, ಅಲ್ಲಿಗೆ ಹೋಗಿ ನಿಮಗೆ ಬೇಕಾದ ಶಬ್ದವನ್ನ ನೀವಲ್ಲಿ ಬೆರಳಿಸಿದ್ರೆ ಅದು ಈ ಒಂದು ಶಬ್ದವನ್ನ ಹೇಗೆ ಉಚ್ಚರಿಸಬೇಕು ಅನ್ನೋ ಮಾಹಿತಿಯನ್ನು ಕೊಡುತ್ತೆ. ಅಗತ್ಯ ಮಾಹಿತಿಯನ್ನ ಪಡೆದು ಸಾಧ್ಯವಾದಷ್ಟು ಕನ್ನಡದಲ್ಲಿ ಅದನ್ನ ಲಿಪ್ಯಂತರಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹೀಗೆ ಮಾಡದೆ ಹೋಯ್ತು ಅಂದ್ರೆ ಅದು ಮೂಲ ವಿಜ್ಞಾನಿಗೆ ಅಪಚಾರ ಬರದ ಹಾಗೆ ಆಗುತ್ತೆ. ಹಾಗಾಗಿ ಒಬ್ಬ ಲೇಖಕ ಆಗಬೇಕು ಅಂದ್ರೆ ಮೂಲಭೂತವಾಗಿ ಬೇಕಾದದ್ದು ಭಾಷೆ. ಭಾಷೆ ಆದ ಮೇಲೆ ಭಾಷಾ ಸಂಪತ್ತು ಬರುತ್ತೆ. ಮೊದಲು ಕನ್ನಡ ಭಾಷಾ ಸಂಪತ್ತು, ಅದಾದ ಮೇಲೆ ಇಂಗ್ಲಿಷ್ ಭಾಷಾ ಸಂಪತ್ತು, ಅದಾದ ಮೇಲೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತ ವೈಜ್ಞಾನಿಕ ಪಾರಿಭಾಷಾ ಸಂಪತ್ತು. ಹೀಗೆ ಹಲವು ಭಾಷಾ ಸಂಪತ್ತುಗಳನ್ನ ನಮ್ಮ ವಶಪಡಿಸಿಕೊಂಡು ನಾವು ಹೇಗೆ ಹೇಳಿದ್ರೆ ಹಾಗೆ ಕೇಳುವ ಹಾಗೆ ಈ ಶಬ್ದಗಳನ್ನ ಮನಸ್ಕೋಬೇಕಾದ್ರೆ ಅವುಗಳ ಅರ್ಥವನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಅದನ್ನ ತಿಳ್ಕೊಂಡು ನಂತರ ಲೇಖನಗಳನ್ನ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ.